ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಶ್ರಿತ್ವಾ ಪ್ರಣಮಾಮಿ ಗುರುಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಆಗಮಿಸಿರುವ ಎಲ್ಲ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಅತ್ಯಂತ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಎರಡು ತುಂಬಾ ಸುಂದರವಾದ ಘಟನೆಗಳು ನಮ್ಮ ಕಣ್ಣೆದುರಿಗೆ ನಡೆದಿವೆ. ಈ ದೇಶದ ಯುದ್ಧ ಮತ್ತು ಸೈನ್ಯದ ಪರಂಪರೆ ಸ್ವಾತಂತ್ರ್ಯ ಬಂದ ಮೇಲಿನದ್ದಲ್ಲ. ಭಾರತದ ಕುರಿತಂತೆ ಮಾತನಾಡುವಾಗ ಒಂದು ಮಾತನ್ನ ನಾವು ಯಾವಾಗಲೂ ಹೇಳ್ತಿರ್ತೀವಿ, ಭಾರತ ಜಗತ್ತೆಲ್ಲವನ್ನು ಆಳಿತು. ಹಿಂಗ ಆಳಬೇಕಾದ್ರೆ ಜಗತ್ತಿನ ಯಾವುದೇ ರಾಷ್ಟ್ರದ ಮೇಲೆ ದಾಳಿ ಮಾಡಲಿಲ್ಲ ಭಾರತ ಅಂತ ಬಹಳ ಹೆಮ್ಮೆಯ ಸಂಗತಿ. ನಾನು ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವ ಹೇಗಿದೆ ಅಂತ ವಿಶೇಷ ಅಧ್ಯಯನಕ್ಕೆ ತೊಡಗಿದಾಗ ನೋಡ್ತಿದ್ದೆ. ನೀವು ಚೈನಾದಿಂದ ಹಿಡಿದು ಆ ತುದಿಯ ಅಮೆರಿಕಾದವರೆಗೆ ಎಲ್ಲ ದಿಕ್ಕುಗಳಲ್ಲೂ ಭಾರತದ ಪ್ರಭಾವ ಇದೆ. ಚೈನಾದ ಒಬ್ಬ ರಾಯಭಾರಿ ಅಮೆರಿಕಕ್ಕೆ ಹೋಗಿದ್ದಾಗ ಒಂದು ಮಾತನ್ನು ಹೇಳ್ತಾನೆ, ಭಾರತ ಎನ್ನುವ ರಾಷ್ಟ್ರ 1000 ವರ್ಷಗಳ ಕಾಲ ಚೀನಾನ ಆಳ್ವಿಕೆ ಮಾಡಿದ್ದು ಒಬ್ಬ ಸೈನಿಕನನ್ನು ಕಳಿಸ್ತಿಲ್ಲ ಭಾರತ ಅಂತ. ಅಮೆರಿಕಕ್ಕೆ ಆಶ್ಚರ್ಯ ಆಯ್ತು, ಹೆಂಗೆ ಸಾಧ್ಯ ಇದು ಅಂತ. ಅದಕ್ಕೆ ಚೀನಾ ಹೇಳ್ತು, ಬುದ್ಧನ ಅನುಯಾಯಿಗಳು ಭಾರತಕ್ಕೆ ಚೈನಾಕ್ಕೆ ಬಂದ್ರು ಭಾರತದಿಂದ, ಅವ್ರ ಕಾಲಗಳಲ್ಲಿ ಬಿದ್ದು ಹೊರಳಾಡಿದ್ವಿ ನಾವು, ಏಳೋದ್ರೊಳಗೆ 1000 ವರ್ಷ ಕಳೆದಿತ್ತು, ಗೊತ್ತೇ ಆಗ್ಲಿಲ್ಲ ನಮಗೆ ಅಂತ. ಇದನ್ನ ಹೇಳ್ತಾ ನಮ್ಗೆ ಇನ್ನೊಂದು ಸಂಗತಿಯನ್ನು ಜೋಡಿಸ್ತಾರೆ. ಭಾರತ ಯಾವತ್ತೂ ಯುದ್ಧವೇ ಮಾಡದೇ ಇರೋದ್ರಿಂದ ನಿಶ್ಶಕ್ತ ರಾಷ್ಟ್ರವೂ ಭಾರತ ಅಂತ. ಅಹಿಂಸಾ ಪರಮೋ ಧರ್ಮ, ಎಲ್ಲಿ ನೋಡಿದ್ರೂ ವಾಕ್ಯಗಳನ್ನ ನೋಡ್ತಾ ಇರ್ತೀವಿ, ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ. ಅದರ ಮುಂದಿನ ಭಾಗ ಇದ್ದಿದ್ದು ಧರ್ಮ ಹಿಂಸಾ ತಥೈವಚ ಅಂತ. ಧರ್ಮಕ್ಕೋಸ್ಕರ ಹಿಂಸೆ ಮಾಡೋದ್ರಲ್ಲೂ ನಾವೇ ಇದ್ವಿ. ನಾವು ಯಾವತ್ತೂ ಅದರ ಹಿಂದೆ ಮುಂದೆ ನೋಡ್ಲಿಲ್ಲ. ಎಲ್ಲಾದ್ರೂ ಧರ್ಮಕ್ಕೆ ಹಾನಿ ಆಗ್ತಿದೆ ಅಂತ ಗೊತ್ತಾದಾಗ, ಎಲ್ಲಾದ್ರೂ ಯಾರಾದ್ರೂ ಅಧರ್ಮದ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅಲ್ಲೂ ಕೂಡ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿ ಧರ್ಮವನ್ನ ಸ್ಥಾಪಿಸೋದಕ್ಕೆ ಪ್ರಾಣಾರ್ಪಣೆ ಮಾಡಿದ ದೇಶವೂ ಕೂಡ ಭಾರತವೇ. ಯಾಕೆಂದ್ರೆ ಈ ದೇಶದಲ್ಲಿ ಯುದ್ಧ ಸ್ವಾರ್ಥಕ್ಕೋಸ್ಕರ ಅಲ್ಲ, ಧರ್ಮ ಸ್ಥಾಪನೆಗೋಸ್ಕರ ಇತ್ತು ಅಂತ. ಹಿಂಗಾಗಿ ಶಿವಾಜಿ ಮಹಾರಾಜರು ಗೋವನ್ನ ಕಡಿಯೋ ವ್ಯಕ್ತಿ ನೋಡಿದಾಗ ಅವನ್ ಕೈ ಕಡಿದಿದ್ರು ಅಂತ ಕೇಳಬೇಕಾದ್ರೆ ಅದು ವಿಶೇಷ ಅನ್ಸಲ್ಲ. ಯಾಕೆ ಅಂತಂದ್ರೆ ಸ್ವಾರ್ಥಕ್ಕಾಗಿ ಅಲ್ಲ, ಈ ದೇಶದಲ್ಲಿ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಈ ದೇಶ ಯಾವಾಗ್ಲೂ ಕದನ ಕಾದಿದೆ. ನಾನು ತುಂಬಾ ಬಾರಿ ಹುಡುಕಾಡ್ತಿರ್ತೀನಿ. ಋಗ್ವೇದದಲ್ಲಿ ಸುದಾಸ ಎನ್ನುವಂತ ರಾಜನ ಉಲ್ಲೇಖ ಬರುತ್ತೆ. ಅವನ ವಿರುದ್ಧ 10 ರಾಜರು ಒಟ್ಟಾಗಿ ಯುದ್ಧ ಮಾಡ್ತಾರೆ. ಸುದಾಸ 10 ಜನರನ್ನ ಸೋಲಿಸಿ ಜಗತ್ತಿನ 10 ದಿಕ್ಕುಗಳಿಗೆ ಅವರನ್ನ ಓಡಿಸಿದ ಅಂತ ಉಲ್ಲೇಖ ಬರುತ್ತೆ. 10 ರಾಜರನ್ನ ಸೋಲಿಸಬಹುದು ಅಂತಾದ್ರೆ ಎಂತ ದೊಡ್ಡ ಸೇನೆಯನ್ನ ಸುದಾಸ ಕಟ್ಟಿದ್ದಿರಬಹುದು ಅಂತ ಯೋಚನೆ ಮಾಡಿ. ಇದು ಋಗ್ವೇದದ ಕಾಲದ ಕಥೆಯನ್ನು ನಾನು ಹೇಳ್ತಿದ್ದೀನಿ. ರಾಮನ ಕಾಲದಲ್ಲಿ ವಾನರ ಸೇನೆಯನ್ನ ಕಟ್ಟಿಕೊಂಡು ಈ ದೇಶ ಯುದ್ಧ ಮಾಡಿ ಅಧರ್ಮವನ್ನ ಎಲ್ಲ ಕಡೆ ಹಬ್ಬಿಸ್ತಾ ಇದ್ದಂತ ರಾವಣನ ಸಂಹಾರಕ್ಕೆ ನಿಂತಿದ್ದನ್ನ ಈ ದೇಶ ಮರೆಯೋದು ಸಾಧ್ಯವೇ ಇಲ್ಲ. ಕೃಷ್ಣನ ಕಾಲದಲ್ಲಂತೂ ಯುದ್ಧಗಳ ಮೇಲೆ ಯುದ್ಧಗಳು ನಡೆದಿವೆ. ಆ ಯುದ್ಧಗಳಲ್ಲೆಲ್ಲ ಧರ್ಮ ಸ್ಥಾಪನೆಗೋಸ್ಕರ ಕೃಷ್ಣ ತನ್ನನ್ನ ತಾನು ಸಮರ್ಪಿಸಿಕೊಂಡದನ್ನು ನಾವು ನೋಡ್ತೀವಲ್ಲ, ಇದು ಭಾರತದ ವಿಶೇಷ. ಆದ್ರೆ ನಾನು ಈಗ ಉಲ್ಲೇಖ ಮಾಡಬೇಕು ಅಂತಿರೋದು, ಈ ದೇಶದಲ್ಲಿ ಇತಿಹಾಸದ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ನಾವು ಕಣ್ಣಾರೆ ನೋಡಬಹುದಾಗಿರುವಂತಹ ಅನೇಕ ಘಟನೆಗಳು, ಅದರ ಸ್ವಲ್ಪ ಹಿಂದಿನ ಘಟನೆಗಳನ್ನ ಉಲ್ಲೇಖಿಸಬೇಕು ಅಷ್ಟೇ. ನಾವು ತಾತ್ಯಾ ಟೋಪಿಯ 200ನೇ ಜಯಂತಿಯ ಹಿನ್ನೆಲೆಯಲ್ಲಿ ಅವನ ಜೀವನವನ್ನು ನೋಡಿದ್ವಲ್ಲ. 1857ನೇ ವೇಳೆಗೆ ಈ ದೇಶದ ದೊಡ್ಡ ಪಡೆ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಬೇಕು ಅಂತ ತಮ್ಮನ್ನ ತಾವು ಸಮರ್ಪಿಸಿಕೊಂಡು ಈ ದೇಶದ ಮಣ್ಣಿನ ಕಣಕಣವನ್ನು ರಕ್ತದಿಂದ ಹರಿಸಿದ್ದನ್ನ ಮರೆಯೋದು ಸಾಧ್ಯವೇ ಇಲ್ಲ. ನನಗೆ ತಾತ್ಯಾ ಟೋಪೆಯ ಆ ಘಟನೆಯನ್ನ ಪ್ರತಿ ಬಾರಿ ನೋಡುವಾಗಲೂ ಸಾವರ್ಕರ್ ನೆನಪಾಗ್ಬಿಡ್ತಾರೆ. ನನಗೆ ತಾತ್ಯಾ ಟೋಪೆಯ ಮರುಜನ್ಮ ಸಾವರ್ಕರ್ ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅವ್ರ ಬದುಕು ಮತ್ತು ಸಾವರ್ಕರ್ ಬದುಕು ತುಂಬಾ ಹೋಲಿಕೆ ಇರುವಂತದ್ದು. ಆದ್ರೆ ನನಗೆ ತಾತ್ಯಾ ಟೋಪೆನ ಕಂಡಾಗ್ಲೆಲ್ಲ ಸಾವರ್ಕರ್ ನೆನಪಾಗೋದು ಯಾಕೆ ಅಂದ್ರೆ, ಸಾವರ್ಕರ್ ಒಂದು ಕಡೆ ತುಂಬಾ ಸುಂದರವಾಗಿ ತಾತ್ಯಾ ಟೋಪೆ ಬಗ್ಗೆ ಹೇಳ್ತಾರೆ. ತಾತ್ಯಾ, ನೀನು ಹತಭಾಗ್ಯ, ನೀನು ಭಾರತದಲ್ಲಿ ಹುಟ್ಟಬಾರದಾಗಿತ್ತು. ನೀನ್ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹುಟ್ಟಿದ್ರು ಇಂಥ ದೊಡ್ಡ ಒಬ್ಬ ಸಾಧಕನನ್ನ, ವೀರಾಗ್ರಣಿಯನ್ನ, ಯೋಧನನ್ನ ಆ ದೇಶದ ಜನ ಆನೆಯ ಮೇಲೆ ಅಂಬಾರಿಯಲ್ಲಿ ಅವನನ್ನ ಕೂರಿಸಿ ಅವನ ಚಿತ್ರವನ್ನಿಟ್ಟು ಮೆರವಣಿಗೆ ಮಾಡ್ತಾ ಹಬ್ಬ ಮಾಡ್ತಿದ್ರು. ನೀನು ಭಾರತದಲ್ಲಿ ಹುಟ್ಟದೆ ಹತಭಾಗ್ಯ, ನಿನ್ನ ಈ ದೇಶದ ಜನ ನೆನಪಿಸ್ಕೊಳ್ತಾ ಇಲ್ಲ. ತಪ್ಪು ಇಲ್ಲಿನವರದಲ್ಲ, ತಪ್ಪು ನಿನ್ನದೇ, ಇಲ್ಲಿ ಹುಟ್ಟಬಾರದಾಗಿತ್ತು ನೀನು ಅಂತ ನೊಂದುಕೊಂಡು ಅವ್ರು ಹೇಳ್ತಾರಲ್ಲ. ಆ ತಾತ್ಯ ಹುಟ್ಟಿ 200 ವರ್ಷ ಆಯ್ತು ಅಂತ.
ಸಂತೋಷ ಏನು ಅಂದ್ರೆ ಕಡೆ ಪಕ್ಷ ಒಂದ್ 3-4 ಸಾವಿರ ಜನ ಇವತ್ ನಾವು ಕೂತ್ಕೊಂಡು ಸಾವರ್ಕರ್ ಹೇಳ್ತಿದೀವಿ. ಇಲ್ಲ ಸಾವರ್ಕರ್ ಜಿ, ತಾತ್ಯಾ ಟೋಪೆ ನಿಜಕ್ಕೂ ಭಾಗ್ಯವಂತ, ಭಾರತದಲ್ಲಿ ಹುಟ್ಟಿದ, ಕೊನೆ ಪಕ್ಷ HSSF ನಲ್ಲಿ ನಾವು ಕೂತ್ಕೊಂಡು ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ನಾವು ನಿಶ್ಚಯ ಮಾಡಿದ್ದೀವಿ. ಈ ವರ್ಷ ಕನಿಷ್ಠ ಪಕ್ಷ 1,000 ಶಾಲೆಗಳಿಗೆ ಈ ವಿಡಿಯೋ ತೋರಿಸಿ ತಾತ್ಯಾ ಟೋಪೆಯ ಮರು ಹುಟ್ಟು ಆಗುವ ತರ ಒಂದು ಪ್ರಯತ್ನವನ್ನು ಮಾಡಬೇಕು, 200ನೇ ಜಯಂತಿಯಲ್ಲಿ ನೆನಪಿಸ್ಕೊಳ್ಬೇಕು ಅಂತ. ವೀರ ಯೋಧ ಪರಮವೀರ ಅಂದಾಗ ತಾತ್ಯಾ ಟೋಪೆಯು ಆ ಲಿಸ್ಟ್ ನಲ್ಲಿ ಅಗ್ರಣಿಯಾಗಿ ನಿಲ್ತಾನೆ ಅಂತ. ಸ್ವಾತಂತ್ರ್ಯ ನಂತರ ಈ ದೇಶ ಸುಮ್ಮನಿರಲಿಲ್ಲ. ಸ್ವಾತಂತ್ರ್ಯಕ್ಕಿಂತ ಮುಂಚೆ ಗಳಿಸ್ಲಿಕ್ಕೆ ಎಷ್ಟು ಹೋರಾಟ ಆಯ್ತೋ, ಸ್ವಾತಂತ್ರ್ಯ ನಂತರ ಉಳಿಸ್ಕೊಳ್ಳಿಕ್ಕೂ ಅಷ್ಟೇ ಹೋರಾಟ ಆಯ್ತು. ಇವತ್ತು ಪರಮವೀರರು ಅಂತ ಕರೆದು 5 ಜನರನ್ನು ನಾವು ಯಾರನ್ನು ಸನ್ಮಾನಿಸಿದ್ವಿ, ಅವರು ಸ್ವಾತಂತ್ರ್ಯ ನಂತರದ ಹೋರಾಟದಲ್ಲಿ ಭಾಗವಹಿಸಿದವರು. 1947ರಲ್ಲಿ ಪಾಕಿಸ್ತಾನ ಈ ದೇಶದ ಮೇಲೆ ಅಂದಾಜೊಂದು ದಾಳಿ ಮಾಡಿತು. ಕಾಶ್ಮೀರವನ್ನ ಕಿತ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಿದ್ದ ಪಾಕಿಸ್ತಾನ ಈ ದೇಶದ ಮೇಲೆ ದಾಳಿ ಮಾಡಿದಾಗ ಯಾವುದೇ ಪೂರ್ವ ತಯಾರಿ ಇಲ್ಲದ ಈ ದೇಶದ ಸೈನಿಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಸೈನ್ಯವನ್ನ, ಪುಂಡು ಸೈನ್ಯವನ್ನ ಈ ದೇಶದ ನೆಲದಿಂದ ಓಡಿಸಿ ಎಚ್ಚರಿಕೆ ಕೊಡ್ತು, ಇನ್ನು ಮುಂದೆ ಈ ದೇಶದ ಮೇಲೆ ತಲೆ ಹಾಕಬೇಡಿ, ತಯಾರಿ ಆಗದೇ ಇರೋ ಸೈನ್ಯವೇ ನಿಮ್ಗೆ ಇಂಥ ಪಾಠ ಕಲಿಸಬಹುದು ಅಂದ್ರೆ ಇನ್ನು ತಯಾರಿ ಆಗಿರೋ ಸೈನ್ಯದ ಎದುರಿಗೆ ಬಂದ್ರೆ ನಿಮ್ ಕತೆ ಏನಾಗಬಹುದು ಅಂತ ಎಚ್ಚರಿಕೆ ಇಟ್ಕೊಳ್ಳಿ ಅಂತ ಭಾರತ ಮೊದಲನೇ ಬಾರಿ ಎಚ್ಚರಿಕೆ ಕೊಡ್ತು. ನಾನು ತಮಾಷೆ ಮಾಡ್ತಿರ್ತೀನಿ, ಬಹುಶಃ ಕೆಲವರಿಗೆ ನಾನು ಹಿಂಗೆ ಹೇಳಿದ್ರೆ ಬಹಳ ಸಂಕಟ ಆಗ್ಬೋದು. ನಮ್ಮ ಮನೆ ಕಾಂಪೌಂಡಿಗೆ ನಾಯಿ ಬಂದ್ರೆ ಮೊದಲು ಹಚ ಅಂತೀವಿ, ಅದು ಹೋಗ್ಲಿಲ್ಲ ಅಂತಂದ್ರೆ ಕೋಲ್ ತೋರಿಸ್ತೀವಿ, ಸ್ವಲ್ಪ ಮಾತಾಡ್ತು ಅಂದ್ರೆ ಹಾರಿಸ್ಕೊಂಡು ದೂರದವರೆಗೂ ಹೋಗ್ತೀವಿ, ಇನ್ನೂ ತರಲೆ ಮಾಡ್ತು ಅಂದ್ರೆ ಕಲ್ ತಗೊಂಡು ಹೊಡೆದು ಓಡಿಸ್ತೀವಿ ನಾಯಿನ ಅಂತ. 4 ಬಾರಿ ಪಾಕಿಸ್ತಾನ ಹಂಗೆ ಮಾಡ್ತು. ಮೊದಲನೇ ಬಾರಿ 47ರಲ್ಲಿ ಬಂತು, ನಾವು ಓಡಿಸಿದ್ವಿ, ಕೇಳಲಿಲ್ಲ. 1965ರಲ್ಲಿ ವಾಪಸ್ ಬಂತು, ನಾವು ಓಡಿಸಿದ್ವಿ, ಬಿಡ್ಲಿಲ್ಲ. 1971ರಲ್ಲಿ ಪಾಕಿಸ್ತಾನ ತರಲೆ ಮಾಡೋಕ್ಕಿಂತ ಮುಂಚೆ ಈ ದೇಶ ಪಾಕಿಸ್ತಾನವನ್ನೇ 2 ತುಂಡು ಮಾಡಿ ಬಿಸಾಕ್ತು, ಅಲ್ಲಿಗೂ ಪಾಕಿಸ್ತಾನ ಸುಮ್ಮನಾಗ್ಲಿಲ್ಲ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪಾಕಿಸ್ತಾನಿಯರನ್ನ ತಬ್ಬಿಕೊಂಡು ರೈಲು ಮತ್ತು ಬಸ್ ಬಿಡ್ತಾ ಇದ್ರೆ ಪಾಕಿಸ್ತಾನ ಹಿಂದಿನಿಂದ ಕಾರ್ಗಿಲ್ ಮೇಲೆ ದಾಳಿ ಮಾಡಿತು, ಕಾರ್ಗಿಲ್ನ ಮೂಲಕ ಒಳಗು ನುಗ್ಗಿತು. ಆದ್ರೂ ಈ ದೇಶದ ಸೈನಿಕರು ಅಂತ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಪಾಕಿಸ್ತಾನಿ ಸೈನಿಕರನ್ನ ಹೊರದಬ್ಬಿದ್ರಲ್ಲ, ಇದು ಭಾರತದ ಸೈನಿಕರ ಸಾಹಸ ಅಂತ. ಮಿತ್ರರೇ, ಈ ದೇಶದ ಪ್ರತಿಯೊಂದು ಕದನವೂ ಕೂಡ ಸಾಹಸವೇ. ಯಾಕೆ ಸಾಹಸ ಗೊತ್ತಾ? ಕದನ ಯಾರು ಮೊದಲು ಪ್ರಾರಂಭಿಸ್ತಾರೋ ಅವರಿಗೆ ಅಡ್ವಾಂಟೇಜಸ್ ಜಾಸ್ತಿ. ಅಚಾನಕ್ಕಾಗಿ ಕದನ ನಡೆದರೆ, ಅಚಾನಕ್ಕಾಗಿ ಏನಾದ್ರೂ ಯಾರು ದಾಳಿ ಮಾಡ್ತಾರೋ ಅವರು ಅಚಾನಕ್ಕಾಗಿ ಮಾಡೋದ್ರಿಂದ ಎದುರಿಗಿರೋರು ತಯಾರಿಯಾಗಿರೋದಿಲ್ಲ, ಗೆಲ್ಲೋ ಪ್ರಮಾಣ ಜಾಸ್ತಿ. ನೆನ್ಪಿಟ್ಕೊಳ್ಳಿ, 1947ರದ್ದು ಭಾರತದ ಮೇಲೆ ಅಚಾನಕ್ ದಾಳಿ. 1962ರಲ್ಲಿ ಚೀನಾ ದಾಳಿ ಮಾಡ್ತಲ್ಲ, ಇದು ಎಷ್ಟು ಅಚಾನಕ್ಕು ಅಂತಂದ್ರೆ ಈ ದೇಶದ ಅನೇಕ ಹಿರಿಯರು, ಈ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರುಗೆ ಎಚ್ಚರಿಕೆ ಕೊಟ್ಟರು ಚೀನಾ ದಾಳಿ ಮಾಡೋ ಚಾನ್ಸ್ ಇದೆ ಅಂತ. ಆದ್ರೆ ಜವಾಹರ್ಲಾಲ್ ನೆಹರು ಹೇಳಿದ್ರು ಸಾಧ್ಯನೇ ಇಲ್ಲ, ಚೀನಾದಷ್ಟು ಒಳ್ಳೆ ಫ್ರೆಂಡ್ ಜಗತ್ನಲ್ಲಿ ಮತ್ತಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜವಾಹರ್ಲಾಲ್ ನೆಹರು ಒಂದು ಮಾತು ಹೇಳೋರು ಯಾವಾಗ್ಲೂ, ಹಿಂದೂ ಚೀನಿ ಭಾಯಿ ಭಾಯಿ ಅಂತ. ಪಾಪ ಚೀನಾ ಜನಕ್ಕೆ ಹಿಂದಿ ಅರ್ಥ ಆಗ್ತಿರ್ಲಿಲ್ಲ, ಅವ್ರಿಗೆ ಜವಾಹರ್ಲಾಲ್ ನೆಹರು ಏನ್ ಹೇಳಿದ್ರು ಅಂತ ಗೊತ್ತಾಗ್ಲಿಲ್ಲ. 1962ರಲ್ಲಿ ದಾಳಿ ಮಾಡಿದ್ರು. ಹೀಗೆ 62ರಲ್ಲಿ ದಾಳಿ ಮಾಡಬೇಕಾದ್ರೆ ಈ ದೇಶದ ಸೈನಿಕರಿಗೆ ಸಾಕಷ್ಟು ಮದ್ದು ಗುಂಡುಗಳನ್ನು ಕೂಡ ಕೊಟ್ಟು ಕಳಿಸಿರ್ಲಿಲ್ಲ ಅನ್ನೋದು ಈ ದೇಶದ ದೌರ್ಭಾಗ್ಯದ ಸಂಗತಿ. ಮಿತ್ರರೇ, ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಪರಮವೀರ್ ಚಕ್ರ ಪಡೆದಂತ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ರನ್ನ ನಾವು ಕರೆಸ್ಕೊಂಡಿದ್ವಿ, ಮಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಅವರದ್ದು. ಯೋಗೇಂದ್ರ ಸಿಂಗ್ ಯಾದವ್ರನ್ನ ಯಾರೋ ಕೇಳಿದ್ರು, ಸರ್ ನಿಮಗೆ ನಿಮ್ಮ ಬ್ಯಾಗ್ ನಲ್ಲಿ ಎಷ್ಟು ವೆಯ್ಟ್ ತಗೊಂಡು ಹೋಗ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಜಾಸ್ತಿ ಏನಿಲ್ಲ, 23ರಿಂದ 25 kg ವೆಯ್ಟ್ ಇರುತ್ತೆ ಅಂತ ಬ್ಯಾಗ್ ನಲ್ಲಿ ತಗೊಂಡು ಹೋಗೋದವ್ರು. ಈ ಬ್ಯಾಗ್ ನಲ್ಲಿ ಏನೇನ್ ತುಂಬಿಸ್ಕೊಂಡಿರ್ತೀರಾ ಅಂದ್ರೆ ಅವ್ರು ಹೇಳಿದ್ರು, ಗ್ರೆನೇಡ್ಸ್ ಇರುತ್ತೆ, ಬೇಕಾಗಿರುವಂತ ಅವಶ್ಯಕ ವಸ್ತುಗಳು ಇರ್ತವೆ, ಊಟ ತಿಂಡಿಯು ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಹೋಗ್ತೀವಿ. ಆದ್ರೆ ಯುದ್ಧದ ಸಂದರ್ಭ ಬಂದಾಗ ಅವ್ರು ಹೇಳ್ತಾರಂತೆ, ಊಟ ತಿಂಡಿ ಎಲ್ಲ ತೆಗೆದು ಬಿಡಿ, 2 ಬಿಸ್ಕೆಟ್ ಪ್ಯಾಕೆಟ್ ಸಾಕು. ನಾವು ಯುದ್ಧದ ತುದಿಗೆ ಹೋಗಿ ನಿಂತಾಗ, ಯುದ್ಧದ ಹಂತಕ್ಕೆ ಹೋಗಿ ನಿಂತಾಗ ಊಟ ಇಲ್ಲದೆ ಬದುಕ್ತೀವಿ, ಮದ್ದು ಗುಂಡಿಲ್ದೆ ಹೋದ್ರೆ ಬದುಕಲಿಕ್ಕೆ ಕಷ್ಟ ಇದೆ, ಮದ್ದು ಗುಂಡು ಕೊಡಿ ಅಂತ ಕೇಳ್ತೀವಿ ಅಂತ. ಇದು ಈ ದೇಶದ ವೀರ ಯೋಧನ ಸಂಕಲ್ಪ. ಆದ್ರೆ ದುರ್ದೈವದ ಸಂಗತಿ, ಊಟ ಬೇಡ ಮದ್ದು ಗುಂಡು ಕೊಡಿ ಅಂತ ಕೇಳಿದ್ರೆ ಅವತ್ತು ಈ ದೇಶದ ಸರ್ಕಾರ ಮದ್ದು ಗುಂಡು ಒದಗಿಸುವ ಸಾಮರ್ಥ್ಯ ಹೊಂದಿರಲಿಲ್ಲ. ಆದ್ರೆ ಯುದ್ಧವನ್ನು ನೆನಪಿಸಿಕೊಂಡಾಗ ನಾನಲ್ಲ, ಈ ದೇಶದ ಪ್ರತಿಯೊಬ್ಬ ಸೈನಿಕನು ಒಮ್ಮೆ ಮೈ ಕೊಡವಿಕೊಂಡು ಎದ್ದು ಕೂತ್ಕೋತಾನೆ. ಯಾಕೆ ಗೊತ್ತಾ? ಭಾರತ ಸೋತಂತ ಯುದ್ಧ ಅದು. ನನ್ನ ಮಿತ್ರ ಒಬ್ಬ ಹಾವೇರಿ ಹುಡುಗ
ಚಿಕನ್ ನೆಕ್ ಸಿಲಿಗುರಿಯಲ್ಲಿ ಕೆಲಸ ಮಾಡ್ತಿದ್ದ, ಸೈನ್ಯದಲ್ಲಿದ್ದ. ಅವ್ನು ನನಗೆ ಒಂದ್ ಮಾತನ್ನು ಯಾವಾಗ್ಲೂ ಹೇಳ್ತಿದ್ದ, ಚಕ್ರವರ್ತಿ ಅವರೇ, ಜೀವನದಲ್ಲಿ ಒಂದೇ ಒಂದು ಆಸೆ ನನಗೆ, ಭಾರತ ಮತ್ತು ಚೀನಾಕ್ಕೊಮ್ಮೆ ಯುದ್ಧ ಆಗಬೇಕು ಅಂತ. ನಾನ್ ಕೇಳಿದೆ, ತಲೆಗಿಲೆ ಕೆಟ್ಟಿದೀಯನಯ್ಯ ನಿನಗೆ? ಭಾರತ ಮತ್ತು ಚೀನಾ ಯುದ್ಧ ಮಾಡಿದ್ರೆ ಬದುಕ್ತೀವ ಅಂತ ಕೇಳಿದ್ರೆ ಅವನು ಹೇಳ್ದ, ಬದುಕ್ತೀವೋ ಬಿಡ್ತೀವೋ ಬೇರೆ, 1962ರಲ್ಲಿ ಸೋತಿದೀವಲ್ಲ, ನನಗೊಂದು ಸಂಕಲ್ಪ ಇದೆ, 10 ಜನ ಚೀನಿ ಸೈನಿಕರನ್ನು ಕೊಂದೆ ನಾನು ಸಾಯಬೇಕು ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ನಮ್ಮ ಹಾವೇರಿಯ ಹುಡುಗ ಆ ಬಾರ್ಡರ್ ನಿಂತ್ಕೊಂಡು ಹೇಳ್ಬೋದಾದ್ರೆ ಅವ್ರ ಮನಸ್ಸುಗಳಲ್ಲಿ ಇರ್ಬೋದಾಗಿರುವಂತಹ ದುಗುಡ ಎಂತದ್ದು ಅಂತ ಯೋಚನೆ ಮಾಡಿ. ಈ ದೇಶ ಸೋತಿದ್ದು ರಾಜಕಾರಣಿಗಳ ಪಡಸಾಲೆಯಲ್ಲೇ ಹೊರತು ಸೈನಿಕರ ರಣಭೂಮಿಯಲ್ಲಿ ಸೋತಿದ್ದಲ್ಲ ಅಂತ ನಾನು ತುಂಬಾ ಹೆಮ್ಮೆಯಿಂದ ನಿಮ್ ಜೊತೆ ಹಂಚ್ಕೋಬೇಕು ಮಿತ್ರರೇ. ಬಹಳ ಏನಿಲ್ಲ, ಒಂದೇ ಒಂದು ಯುದ್ಧವನ್ನ ನೆನಪಿಸ್ಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ ನಾನು. 1962 ಅಂತಂದ್ರೆ ಬರೀ ನನಗಲ್ಲ, ಇಡೀ ಜಗತ್ತು ನೆನಪಿಸಿಕೊಳ್ಳೋ ಯುದ್ಧ ಅದು. ಅದನ್ನ ಬ್ಯಾಟಲ್ ಆಫ್ ರೆಜಾಂಗ್ಲಾ ಅಂತ ಕರೀತಾರೆ. ರೆಜಾಂಗ್ಲಾ ಅನ್ನೋದು ಭಾರತ ಮತ್ತು ಚೈನಾದ ನಡುವಿರುವಂತ ಆ ಬಾರ್ಡರ್ ಅಲ್ಲಿರುವಂತ ಒಂದು ಪುಟ್ಟ ಜಾಗ. ನನ್ನ ದೇಶದ 121 ಜನ ಸೈನಿಕರು ಶೇತಾನ್ ಸಿಂಗ್ರ ನೇತೃತ್ವದಲ್ಲಿ ಆ ಜಾಗವನ್ನು ಕಾಪಾಡಿಕೊಂಡಿದ್ರು. ಏಕಾಏಕಿ ಯುದ್ಧ ಘೋಷಣೆ ಆಯ್ತು. ಯುದ್ಧದ ಸಂದರ್ಭದಲ್ಲಿ ಚೀನಿ ಸೈನಿಕರು ಒಳಗ್ ಬಂದಿದ್ದಾರೆ ಅಂತ ಈ ದೇಶದಲ್ಲಿ ಯಾರಿಗೂ ಗೊತ್ತೇ ಆಗಿರಲಿಲ್ಲ. ಚೀನಾ ಘೋಷಣೆ ಮಾಡಿದ ನಂತರ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಯುದ್ಧಕ್ಕೆ ನಾವು ರೆಡಿ. ಯಾರು ರೆಡಿ? ಎಸಿ ರೂಮಲ್ಲಿ ಕೂತವ್ರು ರೆಡಿ ಆಗಿರ್ಬೇಕೇನು? ಯುದ್ಧ ಭೂಮಿಯಲ್ಲಿದ್ದವ್ರು ರೆಡಿ ಆಗಿರ್ಬೇಕಿತ್ತಲ್ಲ. ಅವರಿಗೆ ಬೇಕಾದ ವಸ್ತುಗಳೇ ಇರಲಿಲ್ಲ. ಆದ್ರೆ ಯುದ್ಧ ಭೂಮಿಯಲ್ಲಿದ್ದ ಸೈನಿಕರಿಗೆ ನಿಜವಾದ ಸಂಕಟ ಗೊತ್ತಿತ್ತು. 16,000 ಚೀನಿ ಸೈನಿಕರನ್ನ ಎದುರಿಸೋದು ಹೇಗೆ ಅನ್ನುವಂತ ಆ ಘೋರ ದುರಂತದ ಪರಿಣಾಮ ಏನಾಗಬಹುದು ಅಂತ ಅವರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಈ ದೇಶ ನಾನು ಯುದ್ಧಕ್ಕೆ ರೆಡಿ ಅಂತ ಹೇಳ್ತು. 121 ಜನ ಭಾರತೀಯ ಸೈನಿಕರು ರೆಜಾಂಗ್ಲಾದಲ್ಲಿ, ಎದುರಿಗೆ ಕನಿಷ್ಠ ಪಕ್ಷ 3,000 ಚೀನಿ ಸೈನಿಕರ ದಂಡು ಧಾವಿಸಿ ಬರುತ್ತಿತ್ತು. ಹೆಡ್ ಕ್ವಾರ್ಟರ್ಸ್ ಇಂದ ಶೈತಾನ್ ಸಿಂಗರಿಗೆ ಮೆಸೇಜ್ ಬಂತು, ಆ ಜಾಗವನ್ನು ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ, ವಾಪಸ್ ಬಂದ್ಬಿಡಿ ಅಂತ. ಯಾರಿಗಾದ್ರೂ ಸಂತೋಷ ಕೊಡುವಂತ ಸಂಗತಿ. ವಾಪಸ್ ಹೋದ್ರೆ ಹೆಂಡತಿ ಮಕ್ಕಳ ಮುಖ ನೋಡಬಹುದು. ಈ ಜಾಗಕ್ಕೋಸ್ಕರ ಯಾಕೆ ಕಾದಾಡಬೇಕು? ಹಂಗ ನಾವು ನೀವು ಯೋಚನೆ ಮಾಡಬಹುದು. ಈ ದೇಶದ ಸೈನಿಕ ಅಲ್ಲ. ಅವನಂದ, ಸರ್, ಅನೇಕ ವರ್ಷಗಳಿಂದ ಅನ್ನ ಕೊಟ್ಟ ರೆಜಾಂಗ್ಲಾನ ಬಿಟ್ಟು ಬನ್ನಿ ಅಂತಿರಲ್ಲ ಸರ್, ನನ್ನ ಪ್ರಾಣ ಕೊಡ್ತೀನಿ, ರೆಜಾಂಗ್ಲಾ ಬಿಡಲ್ಲ ಸರ್, ನಿಮ್ ಮಾತನ್ನ ನಾನು ಧಿಕ್ಕರಿಸ್ತೀನಿ ಅಂದ್ಬಿಟ್ಟ. ಅಂದವನು ಸುಮ್ಮನೆ ಇರಲಿಲ್ಲ. ನನ್ನ 120 ಜನರನ್ನು ಜೊತೆಯಲ್ಲಿ ಸೇರಿಸ್ಕೊಂಡು ಕೇಳಿದ್ನಂತೆ, ಹಿಂಗೆ ಹೆಡ್ ಕ್ವಾರ್ಟರ್ಸ್ ಇಂದ ಆರ್ಡರ್ ಬಂದಿದೆ, ವಾಪಸ್ ಬಂದ್ಬಿಡಿ ಅಂತ. ನಾನು ರಕ್ತದ ಕೊನೆ ಹನಿಯನ್ನು ಇಲ್ಲಿ ಸುರಿಸ್ಲಿಕ್ಕೆ ತಯಾರಾಗಿದ್ದೀನಿ, ನನ್ನ ಜೊತೆ ಇರೋದಿದ್ರೆ ಇರಿ, ಇಲ್ದವ್ರು ಹೊರಟೋಗಿ ಅಂದ್ರೆ ಉಳಿದವ್ರು ಹೇಳಿದ್ರು, ಸಾಬ್ ರೆಜಾಂಗ್ಲಾ ನಮಗೂ ಅನ್ನ ಕೊಟ್ಟಿದೆ, ನಾವ್ ಹೆಂಗ್ ಬಿಡೋದು? ನಾವು ಪ್ರಾಣ ಕೊಡ್ತೀವಿ, ರೆಜಾಂಗ್ಲಾ ಬಿಡಲ್ಲ ಅಂತ 121 ಜನ ನಿಂತ್ರಲ್ಲ. ಈ 121 ಜನ ಎದುರಿಗೆ ಬರ್ತಾ ಇರುವಂತ 3,000 ಚೀನಿ ಸೈನಿಕರ ದಂಡನ್ನ ಕಾಯ್ಕೊಂಡು ನಿಂತಿದ್ರು. ಅವರು ದೂರದಲ್ಲಿದ್ದಾಗಲೇ ಅಟ್ಯಾಕ್ ಮಾಡಿಬಿಟ್ರೆ ಮದ್ದುಗುಂಡು ಖಾಲಿ ಆಗುತ್ತೆ, ಅವ್ರ ಜೀವಕ್ಕೂ ಹಾನಿ ಆಗಲ್ಲ ಅಂತ ಕಾಯ್ಕೊಂಡಿದ್ದ ಈ ಸೈನಿಕರು ಹತ್ರಕ್ಕೆ ಬರಲಿ ಅಂತ ನೋಡಿದ್ರು. ಹತ್ರಕ್ಕೆ ಬಂದು ನಿಂತಾಗ ಇವರ ದಾಳಿ ಶುರುವಾಯ್ತು. ಮಿತ್ರರೇ, ನೀವು ನಂಬೋದಿಲ್ಲ, ಈ ದಾಳಿಯ ನಂತರ ಚೀನಿ ಸೈನಿಕರು ತಮ್ಮ ಹೆಡ್ ಕ್ವಾರ್ಟರ್ಸ್ ಗೆ ಒಂದು ಸುದ್ದಿ ಮುಟ್ಟಿಸಿದ್ರು. ಸುದ್ದಿ ಏನಿತ್ತು ಗೊತ್ತಾ? ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಇಲ್ಲಿ 100-120 ಜನ ಇದ್ದಾರೆ ಅಂತ ಹೇಳಿದ್ರಿ, ಇಲ್ಲಿ ಕನಿಷ್ಠ ಪಕ್ಷ 2,000 ಜನ ಆದ್ರೂ ಇದ್ದಾರೆ, ಅಷ್ಟರ ಮಟ್ಟಿಗೆ ದಾಳಿ ಮಾಡ್ತಿದ್ದಾರೆ ಇವರು ಅಂತ ಅವ್ರು ಅನ್ಕೊಂಡಿದ್ರು. ದೊಡ್ಡ ಸಂಖ್ಯೆಯ ಸೈನಿಕರಿದ್ದಾರೆ ಅಂತ. ಆಶ್ಚರ್ಯದ ಸಂಗತಿ ಅಂತಂದ್ರೆ, ಈ 121 ಜನ ರೆಜಾಂಗ್ಲಾದಲ್ಲಿ ನಿಂತ್ಕೊಂಡು ಚೀನಾ ಸೈನಿಕರನ್ನ, ಕನಿಷ್ಠ ಪಕ್ಷ 1,400 to 1,500 ಚೀನಿ ಸೈನಿಕರನ್ನ ಹತ್ಯೆ ಮಾಡಿ ಆ ಜಾಗವನ್ನ 5 ಗಂಟೆಗಳ ಕಾಲ ದೀರ್ಘ ಕದನದಲ್ಲಿ ಉಳಿಸಿಕೊಂಡ್ರು. ಆದ್ರೆ ಚೀನಾದ ಸಾಮರ್ಥ್ಯ ತುಂಬಾ ದೊಡ್ಡದಿತ್ತು, ದಾಳಿ ತುಂಬಾ ತೀವ್ರವಾಯಿತು. ಈ ಕಡೆ ತಿರುಗಿ ನೋಡಿದ್ರೆ 121ರಲ್ಲಿ 7 ಜನ ಮಾತ್ರ ತುಂಬಾ ತೀವ್ರ ಪರಿಸ್ಥಿತಿಯಲ್ಲಿ ಉಳ್ಕೊಂಡಿದ್ರು. ಇನ್ನು 114 ಜನ ತೀರ್ಕೊಂಡಿದ್ರು. ಮೇಜರ್ ಶೈತಾನ್ ಸಿಂಗ್ ಸಾಯ್ಬೇಕಾದ್ರೆ ಹೇಗಿತ್ತು ಗೊತ್ತಾ? ಅದನ್ನು ಓದ್ಬೇಕಾದ್ರೆ ಈಗಲೂ ರೋಮಾಂಚನ ಆಗುತ್ತೆ ನನಗೆ. ಮೇಜರ್ ಶೈತಾನ್ ಸಿಂಗ್ ತೀರ್ಕೊಳ್ಬೇಕಾದ್ರೆ ಮೆಷಿನ್ ಗನ್ನಿನ ಟ್ರಿಗರ್ ಮೇಲೆ ಅವ್ರ ಬೆರಳು ಹಾಗೆ ಇತ್ತಂತೆ. ದೇಹದಾದ್ಯಂತ ಗುಂಡುಗಳು ಹೊಕ್ಕಿದ್ವು. ಶೈತಾನ್ ಸಿಂಗರು ಆ ಮೆಷಿನ್ ಗನ್ನನ್ನು ಕೂಡ ಬಿಡದೆ ಅದರ ಜೊತೆಗೆ ಪ್ರಾಣ ಬಿಟ್ಟದಂತ ವೀರ ಯೋಧ, ನಿಜವಾದ ಪರಮ ವೀರ ಶೈತಾನ್ ಸಿಂಗ್. ಈ ತರದ ಅಸಂಖ್ಯ ವೀರರು. ಯಾವಾಗ ಚೈನಾ ಯುದ್ಧದಲ್ಲಿ ನಾವು ಸೋತು ಬಿಟ್ವೋ ಆಗ ಪಾಕಿಸ್ತಾನಕ್ಕೆ ಅನ್ನಿಸ್ತು, ದಿಸ್ ಈಸ್ ಹೈ ಟೈಮ್, ನಾವು ದಾಳಿ ಮಾಡಿಬಿಟ್ರೆ ಇದೇ ಸಂದರ್ಭ ನೋಡಿಕೊಂಡು ಭಾರತವನ್ನ ಮುಗಿಸ್ಬಿಡ್ಬೋದು ಅಂತ. ಕೂಡಲೇ ಪಾಕಿಸ್ತಾನ ಏನ್ ಮಾಡುತ್ತೆ ಗೊತ್ತಾ? ಅಮೆರಿಕಾದೊಂದಿಗೆ ಬೇಕಾಗಿರುವ ಎಲ್ಲ ಒಪ್ಪಂದಗಳನ್ನು ಮಾಡಿಕೊಂಡು ನ್ಯಾಟೋಗೆ, ಸೆಂಟೋಗೆ ಮೆಂಬರ್ ಆಗಿ ಅಮೆರಿಕಾದ ಎಲ್ಲ ಅತ್ಯಾಧುನಿಕ ಟ್ಯಾಂಕರ್ಗಳನ್ನ, ಸೇಬರ್ ಜೆಟ್ಗಳನ್ನ ತಂದು ತನ್ನ ದೇಶದಲ್ಲಿ ಇಳಿಯುವಂತೆ ಮಾಡಿಕೊಳ್ತು.
ಅತ್ಯಾಧುನಿಕವಾದ ಟ್ಯಾಂಕರ್ಗಳು ಪಾಕಿಸ್ತಾನದ ಬಳಿ ಇತ್ತು ಮಿತ್ರರೇ. ಎಂಥ ಟ್ಯಾಂಕರ್ಗಳು ಅಂತಂದ್ರೆ 2 ಕಿಲೋಮೀಟರ್ ದೂರ ದಾಳಿ ಮಾಡಬಲ್ಲಂತ ಸಾಮರ್ಥ್ಯ ಅವ್ರ ಟ್ಯಾಂಕ್ಗಿತ್ತು. ರಾತ್ರಿಯ ಹೊತ್ತಲ್ಲೂ ಕೂಡ ನೈಟ್ ವಿಷನ್ ಇದ್ದಿದ್ರಿಂದ ರಾತ್ರಿ ಹೊತ್ತಲ್ಲೂ ಕೂಡ ದಾಳಿ ಮಾಡಬಹುದಿತ್ತು. ಇನ್ನೂ ಆಶ್ಚರ್ಯ ಅಂತಂದ್ರೆ ಪಾಕಿಸ್ತಾನದ ಟ್ಯಾಂಕರ್ಗಳು ಒಳಗೆ ಕೂತಿರುವಂತ ಸೈನಿಕ ಒಳಗೂ ಕೂತ್ಕೊಂಡೇ ಗುರಿ ಇಡಬಹುದಾದಂತ ವ್ಯವಸ್ಥೆ ಅದರಲ್ಲಿತ್ತು. ಆದ್ರೆ ನನ್ನ ದೇಶದತ್ತ ಇದ್ದಿದ್ದ ಟ್ಯಾಂಕರ್ಗಳು ಯಾವುದು ಗೊತ್ತೇನು? ಸೆಂಚುರಿಯನ್ ಟ್ಯಾಂಕ್ಗಳು 1942ರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಬ್ರಿಟನ್ ತಯಾರು ಮಾಡಿದ ಈ ಟ್ಯಾಂಕ್ಗಳನ್ನು ತಗೊಂಡು ಬಂದು ಈ ದೇಶ ಅವ್ರ ವಿರುದ್ಧ ಹೋರಾಟ ಮಾಡಬೇಕು. 2 ಕಿಲೋಮೀಟರ್ ಇಂದ ಅವ್ರು ಅಟ್ಯಾಕ್ ಮಾಡಿದ್ರೆ ನನ್ನ ದೇಶದ ಟ್ಯಾಂಕ್ಗಳ ಸಾಮರ್ಥ್ಯ 800 ಮೀಟರ್ ಮಾತ್ರ. 800 ಮೀಟರ್ ಅಲ್ಲಿ ಇವ್ನು ನಿಂತ್ಕೊಂಡಿದ್ದಾಗಲೇ ಅವನು ಅಲ್ಲೇ ಗುರುತಿಸಿ ಇದನ್ನ ಉಡಾಯಿಸಬಹುದು. ಅವರದ್ದು ನೈಟ್ ವಿಷನ್ ಇತ್ತು, ನಮ್ದು ಬೆಳಗ್ಗೆ ಕೆಲಸ ಮಾಡಿದ್ರೆ ಸಾಕಿತ್ತು. ಅವರದ್ದು ಒಳಗ್ ಕೂತ್ಕೊಂಡೇ ಗುರಿ ಇಡಬಹುದಿತ್ತು. ನನ್ನ ದೇಶದ ಟ್ಯಾಂಕ್ಗಳ ವ್ಯವಸ್ಥೆ ಹೆಂಗಿತ್ತು ಗೊತ್ತೇನು? ಆ ಟ್ಯಾಂಕಿನ ಟೋಪಿಯನ್ನ ತೆಗೆದು ಒಳಗ್ ಕೂತಿದ್ದು ಮೇಲ್ ನಿಂತ್ಕೊಂಡು ಮೇಲಿರೋರ್ನೆಲ್ಲ ಯಾರ್ಯಾರಿದ್ದಾರೆ ಅಂತ ನೋಡಿ ಮತ್ತೆ ಒಳಗೋಗಿ ಗುರಿ ಇಡಬೇಕಿತ್ತು. ಯೋಚನೆ ಮಾಡಿ ಎಂತ ಪರಿಸ್ಥಿತಿ ಇತ್ತು. ನಮ್ಮವರು ಆಲ್ಮೋಸ್ಟ್ ಪೇಪರ್ ನಲ್ಲಿ ಸೋತ್ ಹೋಗಿದ್ರು. ಪೇಪರ್ ಯುದ್ಧ ಅಂತ ಏನ್ ನಡೆಯುತ್ತಲ್ಲ ಅದರಲ್ಲಿ ಸೋತ್ ಹೋಗಬೇಕಿತ್ತು. ಆದ್ರೆ 1965ರ ಯುದ್ಧ ನಮ್ಮ ಸೋಲಲ್ಲ, ಪಾಕಿಸ್ತಾನಿಯರ ಸೋಲು. ಯಾಕೆಂದ್ರೆ ಈ ದೇಶ ತೋರಿಸ್ತು ಗೆಲ್ಲೋದು ಶಸ್ತ್ರಗಳಲ್ಲ, ಅದರ ಹಿಂದೆ ಅದನ್ನು ಉಪಯೋಗಿಸುವ ಮನುಷ್ಯನ ಛಾತಿ ಗೆಲ್ಲುತ್ತೆ ಅಂತ ಭಾರತ ಆ ಛಾತಿಯನ್ನು ತೋರಿಸ್ಬಿಡ್ತು. ಎಂತ ಛಾತಿ ತೋರಿಸ್ತು ಅಂತಂದ್ರೆ, ನನಗೆ ಇಡೀ ಯುದ್ಧದ ಅನೇಕ ಘಟನೆಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು. ಸಮಯ ತುಂಬಾ ಕಡಿಮೆ ಇದ್ರು 3-4 ಘಟನೆಗಳನ್ನ ನಿಮ್ ಜೊತೆ ನಾನು ಹಂಚ್ಕೊಳ್ಳೇಬೇಕು ಮಿತ್ರರೇ. ಪಾಕಿಸ್ತಾನ ತನ್ನ ಭಯೋತ್ಪಾದಕರನ್ನ ಒಳಗೆ ನುಗ್ಗಿಸ್ತಾ ಇದ್ದಂತ ಪೀರ್ ಪಂಜಾಲ್ ರೇಂಜ್ ಅನ್ನ ವಶಪಡಿಸಿಕೊಳ್ಬೇಕು ಅಂತ ಭಾರತ ನಿಶ್ಚಯ ಮಾಡಿದಾಗ ಮೇಜರ್ ರಣಜಿತ್ ಸಿಂಗ್ ದಯಾಳ್ರು ಸೆಕೆಂಡ್ ಇನ್ ಚೀಫ್ ಆಗಿದ್ರು. ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಕಳಿಸ್ಕೊಡ್ಲಾಯ್ತು. ಹೆಂಗಿತ್ತು ಗೊತ್ತೇನು ಪರಿಸ್ಥಿತಿ? ದೀರ್ಘಕಾಲವಾದ ಮಳೆ ಸುರಿತಾ ಇದೆ. ಆ ಮಳೆಯ ನಡುವೆ ಇವ್ರು ಹತ್ಕೊಂಡು ಹೋಗುವಾಗ ಇವ್ರು ಯಾವುದನ್ನು ಕೇರ್ ಮಾಡಲಿಲ್ಲ. ಆದಷ್ಟು ಬೇಗ ಯುದ್ಧವನ್ನು ಗೆಲ್ಲಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ಹಂಗಂಗೆ ಹೊರಟ್ಬಿಟ್ರು. ಬೆಳಗಾಗಿ ಎದ್ದು ನೋಡಿದ್ರಂತೆ ಎಲ್ಲ ಇದೆ, ಹಲ್ಲು ಜಿಲಿಗ್ ಬ್ರಷ್ ಇಲ್ಲ. ಸೈನಿಕನ ಪರಿಸ್ಥಿತಿ ಹೆಂಗಿರುತ್ತೆ ನೋಡಿ. ರಾತ್ರಿ ಇಡೀ ಊಟ ಮಾಡಲಿಲ್ಲ, ಒಂದು ಇಡೀ ದಿನ ಊಟ ಮಾಡಲಿಲ್ಲ. ಬೆಳಗಾಗೆದ್ದು ಹಲ್ಲು ಉಜ್ಜಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ 5 ಆಫೀಸರ್ಗಳಲ್ಲಿ ಮೇಜರ್ ರಣಜಿತ್ ಸಿಂಗ್ ದಯಾಳ್ ಮಾತ್ರ ಬ್ರಷ್ ಇಟ್ಕೊಂಡು ನಿಂತಿದ್ರು. ಅವ್ರು ಹಲ್ಲು ಉಜ್ಜಿದ್ರು. ಪಕ್ಕದಲ್ಲಿದ್ದ ಮತ್ತೊಬ್ಬ ಕ್ಯಾಪ್ಟನ್ ಅವ್ರ ಮುಖನೇ ನೋಡ್ತಿದ್ರು, ಹಲ್ಲು ಉಜ್ಜಿಬಿಟ್ರಲ್ಲ ನೀವು ಅಂತ. ಮೇಜರ್ ರಣಜಿತ್ ಸಿಂಗ್ ದಯಾಳ್ ಏನ್ ಮಾಡಿದ್ರು ಗೊತ್ತಾ? ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗಲ್ಲ. ಅದನ್ನ ತೊಳೆದ್ರು, ತಗೋ ನೀನು ಉಜ್ಜು ಅಂದ್ರು. ಅವನು ಹಲ್ಲು ಉಜ್ಜದ. ಪಕ್ಕದಲ್ಲಿ ಮತ್ತೊಬ್ಬ ಆಫೀಸರ್ ಇದ್ರು, ಅವನಿಗೆ ಕೊಟ್ರು. ಈ ವಾರ್ ಹಿಸ್ಟ್ರಿ ಹೇಳುತ್ತೆ, 1 ಬ್ರಷ್ ನಿಂದ 5 ಜನ ಹಲ್ಲುಜ್ಜಿ ತಯಾರಾದ್ರು. ತಿಂಡಿ ಬರುತ್ತಾ ಅಂತ ನೋಡಿದ್ರು, ಬರಲಿಲ್ಲ. ಯುದ್ಧಕ್ಕೆ ಹೋದ್ರು. ಯುದ್ಧದ ಪರಿಣಾಮ ಹೆಂಗಿತ್ತು ಅಂತಂದ್ರೆ, ಇವ್ರ 5 ಜನರ ನೇತೃತ್ವದಲ್ಲಿ ಪೀರ್ ಪಾಂಜಾಲ್ ರೇಂಜ್ ಅನ್ನ ವಶಪಡಿಸಿಕೊಂಡು ಪಾಕಿಸ್ತಾನಕ್ಕೆ ಹೇಳಲಾಯ್ತು, ನೀವು ಯುದ್ಧ ಶುರು ಮಾಡಿದ್ರಿ, ಯುದ್ಧವನ್ನು ನಾವು ಮುಗಿಸ್ತೀವಿ, ನೋಡ್ತಾ ಇರಿ ಅಂತ ಈ ದೇಶ ಮೊದಲನೇ ಬಾರಿಗೆ ಎಚ್ಚರಿಕೆ ಕೊಡ್ತಲ್ಲ, ಅದು ಮೇಜರ್ ರಣಜಿತ್ ಸಿಂಗ್ ದಯಾಳ್ರ ಹೋರಾಟ. ಮಿತ್ರರೇ, ಹೋರಾಟ ಹೆಂಗಿತ್ತು ಅಂತಂದ್ರೆ, ಮೇಜರ್ ರಣಜಿತ್ ಸಿಂಗ್ ದಯಾಳ್ರಿಗೆ ಆ ನಂತರ ಮಹಾವೀರ್ ಚಕ್ರ ಕೊಡ್ಲಾಯ್ತು. ಆ ಪುಣ್ಯಾತ್ಮನ ತಾಕತ್ ಹೆಂಗಿತ್ತು ಅಂದ್ರೆ, ಯಾರೋ ಒಬ್ಬ ಸೈನಿಕ ಬಂದ, ಇವ್ರು ಹೇಳೋಕ್ಕಿಂತ ಮುಂಚೆ ಯಾವುದೋ ಸಿವಿಲಿಯನ್ ಜೊತೆ ಜಗಳ ಆಗಿ ಒಬ್ಬರನ್ನು ಕೊಂದ್ಬಿಟ್ಟಿದ್ದ. ಸೈನ್ಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆದ ರೂಲ್ ಇದೆ, ಹಂಗ್ ಮಾಡಬಾರದು ಅಂತ. ಮೇಜರ್ ಸಾಬ್ರು ಕರೆದು ಕೇಳಿದ್ರು, ಸಿವಿಲಿಯನ್ ಕೊಂದ್ಬಿಟ್ಯಾ? ಅವನಂದ, ಸಾಬ್ ಏನ್ ಮಾಡ್ಲಿ, ಅವ್ನ್ ನನ್ನ ಮಾತು ಕೇಳಲಿಲ್ಲ, ಕೈಯಲ್ಲಿ ದಾವಿತ್ತು, ಹೊಡೆದೆ, ಸತ್ತೇ ಹೋಗ್ಬಿಟ್ಟ ಅಂತ. ರಣಜಿತ್ ಏನಂದ್ರು ಗೊತ್ತಾ? ದಾವಿನ ತಾಕತ್ತು ತೋರಿಸೋದು ಸಿವಿಲಿಯನ್ರ ಮೇಲಲ್ಲ, ಯುದ್ಧ ನಡೀತಾ ಇದೆ ಪಾಕಿಸ್ತಾನದ ಜೊತೆ. ನಿನ್ ದಾವಲ್ ತಾಕತ್ತಿದ್ರೆ ಅಲ್ಲಿಗೆ ಬಾ ನನ್ನ ಜೊತೆ, ಇವನ್ ಗನ್ನನ್ನು ಕಿತ್ಕೊಳ್ಳಿ ಅಂತ ಗನ್ನನ್ನು ಕಿತ್ತಿಸ್ಕೊಂಡ್ಬಿಟ್ಟು. ಅವನು ಯುದ್ಧಕ್ಕೆ ಹೋಗೋ ಅವಕಾಶ ಇರಲಿಲ್ಲ. ಆದ್ರೆ ಅವನು ಹೇಳ್ದ, ಮೇಜರ್ ಸಾಬರಿಗೆ ನನ್ನ ತಾಕತ್ ಏನು ಅಂತ ತೋರಿಸ್ತೀನಿ ಅಂತ ತಾನು ದಾವ್ ಹಿಡ್ಕೊಂಡೆ ಯುದ್ಧಕ್ಕೆ ಹೋದ. ಬಹುಶಃ ಯುದ್ಧದ ಇತಿಹಾಸದಲ್ಲಿ ಈ ತರದ ಘಟನೆಗಳನ್ನು ನೋಡ್ಲಿಕ್ಕೆ ಸಿಗಲ್ಲ. ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಪಾಕಿಸ್ತಾನದ ಗುಂಡುಗಳಿಗೆ ಎದೆ ಕೊಡ್ಲಿಕ್ಕೆ ಹೋದಂತವರು ನನ್ನ ದೇಶದ ಸೈನಿಕರು ಅಂತ ಅತ್ಯಂತ ಹೆಮ್ಮೆ ಇದೆ ಮಿತ್ರರೇ. ಅವನ ಬಗ್ಗೆ ಯುದ್ಧದ ಇತಿಹಾಸ ಹೇಳುತ್ತೆ, ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಹೋದ. ಅನೇಕ ಕಡೆಗಳಲ್ಲಿ ದಾರಿ ಮಾಡ್ಕೊಳ್ಳಿಕ್ಕೆ ಆ ಕತ್ತಿಯನ್ನು ಬಳಸಿದ. ಅನೇಕ ಕಡೆಗಳಲ್ಲಿ ನೇರವಾಗಿ ಪಾಕಿಸ್ತಾನಿಯರು ಸಿಕ್ಕಾಗ ಅದೇ ಕತ್ತಿಯಲ್ಲಿ ಅವರನ್ನು ಕಡಿದಿದ್ದಲ್ಲದೆ ಅದೇ ವ್ಯಕ್ತಿ ಜೀವಂತವಾಗಿ ವಾಪಸ್ಸು ಬಂದ ಅಂತ ಯುದ್ಧದ ಹಿಸ್ಟ್ರಿ ಹೇಳುತ್ತಲ್ಲ. ಅವನು ಹೇಳ್ತಾನೆ, ಮೇಜರ್ ಸಾಬ್, ನನ್ನ ಕತ್ತಿಯ ಶಕ್ತಿಯನ್ನು ತೋರಿಸಿದ್ದೀನಿ ನಾನು ಇವತ್ತು ಅಂತ. ಇದು ಭಾರತದ ಯುದ್ಧದ ಇತಿಹಾಸ. ಪೀರ್ ಪಂಜಾಲ್ ರೇಂಜಿಗೆ ಹೋಗಬೇಕಾದ್ರೆ, ಉರಿ ಸೆಕ್ಟರ್ ನ ದಾಟ್ಕೊಂಡು ಹೋಗಬೇಕಾದ್ರೆ ಈ ದೇಶದ ಹತ್ರ ಮ್ಯಾಪ್ ಇಲ್ಲ, ಯುದ್ಧದ ತಯಾರಿ ಇರಲಿಲ್ಲ. ಈ ದೇಶದ ಸೈನಿಕರು ಯುದ್ಧಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡಿದ್ರು. ಯುದ್ಧಕ್ಕೆ ಹೋಗಬೇಕಾದ್ರೆ ಇವರು 3 ದಿನಗಳಿಗೆ ಸಾಕಾಗುವಷ್ಟು, 72 ಗಂಟೆಗಳಿಗೆ ಸಾಕಾಗುವಷ್ಟು ಅಡುಗೆ ತಗೊಂಡು ಹೋದ್ರು. ಆದ್ರೆ ಆಮೇಲೆ ಗೊತ್ತಾಯ್ತು, 72 ಗಂಟೆಗಳಲ್ಲಿ ಪಾಯಿಂಟ್ ರೀಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ. 72 ಗಂಟೆಗಳೊಳಗೆ ಊಟ ಮುಗಿತು. ಊಟ ಮುಗಿದ ಮೇಲೆ ನಿಜವಾದ ಟ್ರೆಕ್ಕಿಂಗ್ ಶುರುವಾಯಿತು. ಮಿತ್ರರೇ, 10,000 ಅಡಿ ಎತ್ತರದಲ್ಲಿದ್ದ ಭಾರತೀಯ ಸೈನ್ಯ
4,000 ಅಡಿ ಎತ್ತರದ ಕೆಳವರೆಗೂ ಬರಬೇಕು, ಅಷ್ಟು ಸ್ಟೀಪ್ ಕೆಳಗಿಳಿಬೇಕು. ಆ ರೇಂಜ್ನಿಂದ 11,000 ಅಡಿ ಎತ್ತರದ ಪರ್ವತವನ್ನ ಏರಿ 12,500 ಅಡಿ ಎತ್ತರದಲ್ಲಿರುವಂತ ಮತ್ತೊಂದು ಗುಡ್ಡದ ಮೇಲಿರುವ ಪಾಕಿಸ್ತಾನಿಯರನ್ನು ಸೋಲಿಸಿ ವಶಪಡಿಸಿಕೊಳ್ಳಬೇಕು. ಕನಿಷ್ಠ 24 ಗಂಟೆಗಳಲ್ಲಿ 40 ಕಿಲೋಮೀಟರ್ ಯಾತ್ರೆ ನಡ್ಕೊಂಡು 25 ಕಿಲೋಮೀಟರ್ ಟ್ರಕ್ ನಲ್ಲಿ ಪ್ರಯಾಣ ಮಾಡಿ ಈ ದೇಶದ ಸೈನಿಕರು ಒಂದು ದಿನದ ನಂತರ ಆ ಗುಡ್ಡವನ್ನು ವಶಪಡಿಸಿಕೊಂಡ್ರು. ಇತರರೆ ವಶಪಡಿಸಿಕೊಳ್ಳುವಾಗ ಹೊಟ್ಟೆ ಒಂದು ಕಾಳು ಅನ್ನ ಇಲ್ಲದೆ ಪರಿತಪಿಸ್ತಾ ಇತ್ತು. ಈ ದೇಶದ ಸೈನಿಕ ಹಸಿವಿಗೆ ಮರಗಲಿಲ್ಲ, ಯುದ್ಧವನ್ನ ಗೆದ್ದ ಮೇಲೂ ಊಟ ಸಿಗಲಿಲ್ಲ ಅವನಿಗೆ. ಅದಾದ್ಮೇಲೆ ಮುಂದೊಂದು ಗುಡ್ಡ ಕಾಣ್ತಿದೆ, ಗೆದ್ದು ಬಿಡೋಣ ಅದನ್ನ ಅಂತ ಜೊತೆಲಿದ್ದವ್ರು ಕೇಳಿದ್ರೆ ಇವರೆಲ್ಲರೂ ಹೊರಟರು. ಆ ಗುಡ್ಡವನ್ನ ಗೆದ್ದ ಮೇಲೆ ಅಲ್ಲಿ ಲೋಕಲ್ ಜನರ ಸಹಾಯ ತಗೊಂಡು ಚೆನ್ನಾಗಿ ಊಟ ಮಾಡಿ ಒಂದು 10 ನಿಮಿಷ ಮಲ್ಕೋತೀವಿ ಅಂತ ಸೈನಿಕರು ಮಲ್ಕೊಂಡ್ರಂತೆ. ಇವರೆಲ್ಲರ ಜೀವ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ರಿ. ನಾವೆಲ್ಲ ಇಲ್ಲಿ ಕೂತಿರ್ತೀವಲ್ಲ, ಒಂದು ಅರ್ಧ ಗಂಟೆ ಊಟ ಸಿಗ್ಲಿಲ್ಲ ಅಂದ್ರೆ ಬಾಯಿ ಬಡ್ಕೊಂಡ್ ಬಿಡ್ತೀವಿ, ಒಂದು ಅರ್ಧ ಗಂಟೆ ಯಾರ ಮುಖ ನೋಡ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ಹೊಟ್ಟೆ ಉರಿಸ್ಕೊಳ್ತೀವಿ. ನಾನು ಇತ್ತೀಚೆಗೆ ಬಿಗ್ ಬಾಸ್ ನ ಅಚಾನಕ್ ಆಗಿ ಒಂದಿನ ನೋಡ್ಲಿಕ್ಕೆ ಸಿಕ್ಬಿಡ್ತು. ಅವತ್ತಿನ ದಿನ ಬಿಗ್ ಬಾಸ್ ನಲ್ಲಿ ಹೊರಗಡೆ ಬಂದಂತ ಕೆಲವರು ಹೆಂಡತಿ ಮಕ್ಕಳು ಮುಖ ನೋಡಿ ಹೇಗೆ ಕಿರ್ಚಾಟ ಅರಚಾಟ ಮಾಡ್ತಿದ್ರು ನೋಡಿದ್ರೆ ಏನೋ ಒಂದು 25 ವರ್ಷದ ನಂತರ ಸಿಗ್ತಾರಲ್ಲ ಜಾತ್ರೆಯಲ್ಲಿ ಕಳೆದೋದವರು, ಆ ತರದ ವಾತಾವರಣ ನಿರ್ಮಾಣ ಆಗಿತ್ತು. ನನಗಾಗ ಅನ್ನಿಸ್ತಿತ್ತು ಈ ದೇಶದ ಸೈನಿಕ 1.5-2 ವರ್ಷಗಳ ಕಾಲ ಮನೆಯಿಂದ ದೂರ ಇರ್ತಾನೆ. ದೂರನೂ ಏನೋ ಟಾಸ್ಕ್ ಮಾಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡು ಏನೋ ತಮಾಷೆ ಮಾಡ್ಕೊಂಡಿರಲ್ಲ. ಅವನಲ್ಲಿಗೆ ಹೋದಾಗ ಅಲ್ಲಿ ಯುದ್ಧದ ಭೂಮಿಯಲ್ಲಿ ನಿರಂತರವಾಗಿ ಅವ್ರ ಜೊತೆ ಕಾದಾಟ ಮಾಡ್ತಿರ್ತಾನೆ. ಹೆಂಡತಿ ಮಕ್ಕಳ ಜೊತೆ ಮಾತಾಡೋ ಸಂದರ್ಭವೂ ಇರಲ್ಲ. ಅವನು ಬಂದಾಗ ಅವನಿಗೆ ಹೆಂಗಾಗ್ಬೋದು ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ ಮಿತ್ರರೇ. ಸೈನಿಕರು ನೆನಪಿಸ್ಕೊಂಡಾಗ ರೋಮಾಂಚನಕಾರಿ ಅನುಭವ ಅನಿಸೋದು ಇವತ್ತು. ಯಾಕೆ 1965ರ ಯುದ್ಧವನ್ನು ತುಂಬಾ ನೆನಪಿಸ್ಕೊಳ್ತಿದ್ದೀನಿ ಅಂತಂದ್ರೆ, ಈ ವರ್ಷ 1965ರ ಯುದ್ಧಕ್ಕೆ 50 ವರ್ಷ ಕಂಪ್ಲೀಟ್ ಆಗತ್ತೆ. ಆ ವೀರ ಯೋಧರನ್ನ ಸ್ಮರಿಸ್ಕೊಳ್ಬೇಕು. ಇವತ್ತು 5 ಜನ ಬಂದ್ರಲ್ಲ, ಈ 5 ಜನ 1965ರ ಯುದ್ಧದಲ್ಲಿ ಪ್ರತ್ಯಕ್ಷ ಭಾಗವಹಿಸಿದವರು. ಹಾಗೆ ಹುಡುಕಿ ಅವರನ್ನ ಕರ್ಕೊಂಡು ಬರಲಾಗಿದೆ. ಹಿಂಗಾಗಿ ಅವ್ರಿಗೆ ಬರಬೇಕಾದ್ರೆ ಒಂದು ಅತೀವವಾದ ಹೆಮ್ಮೆ ಅವ್ರ ಮುಖದಲ್ಲಿತ್ತು. ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲ, ಇಲ್ಲಿ ಅನೇಕರು ಬೇರೆ ಬೇರೆ ಉದ್ಯೋಗದವ್ರು ನಾವಿದ್ದೀವಿ. ಕೆಲವರು IT ಸೆಕ್ಟರ್ ಇದ್ದೀವಿ, ಕೆಲವು ಟೀಚರ್ಸ್ ಇದ್ದೀವಿ, ಕೆಲವು ಪೊಲೀಸ್ ಆಫೀಸರ್ ಇದ್ದೀವಿ, ಬೇರೆ 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 ಉದ್ಯೋಗದಲ್ಲಿ ಇದ್ದೀವಿ. ನೀವು ಸುಮ್ಮನೆ ಅವ್ರನ್ನ ಕೇಳಿ ನೋಡಿ, ಹೆಂಗಿದೆ ನಿಮ್ ಕೆಲಸ? ದರಿದ್ರರಿ ಯಾರಿಗೆ ಬೇಕಿದು ಅಂತ. ಒಬ್ಬ ಮೇಷ್ಟ್ರನ್ ಕೇಳ್ಬೇಕು ನೀವು, ಹೆಂಗಿದೆ ನಿಮ್ ಕೆಲಸ? ಅವ್ರಂತರ ಯಾರಿಗ್ರಿ ಬೇಕು? 70-80 ಜನರನ್ನ ಒಂದು ಕ್ಲಾಸ್ ರೂಮ್ ಅಲ್ಲಿ ಸಹಿಸ್ಕೊಳ್ಳೋದು ಸಹವಾಸವೇ ಬೇಡ, ಮನೇಲಿ ಒಂದು ಮಗನನ್ನು ಸಹಿಸ್ಕೊಳಕ್ಕಾಗಲ್ಲ, ಇಲ್ಲಿ 80 ಜನರನ್ನ ಕಾಪಾಡ್ಬೇಕಲ್ರಿ, ಯಾರಿಗ್ ಬೇಕಿ ಕರ್ಮ ಅಂತಾರೆ. ನೀವು ಡಾಕ್ಟರ್ನ ಕೇಳಿ, ಮಧ್ಯರಾತ್ರಿ ಬೆಳಗಿನ ಜಾವ ಯಾವುದು ನೋಡದೆ ಎಬ್ಬಿಸ್ಕೊಂಡು ಹೋಗ್ತಾರ್ರಿ, ನನಗೆ ಮದುವೆ ಇಲ್ಲ ಮುಂಜಿ ಇಲ್ಲ, ಯಾವ ಕರ್ಮಕ್ಕೆ ಯಾವ ಪುರುಷಾರ್ಥಕ್ಕೆ ಡಾಕ್ಟ್ರು ಅಂತಾರೆ. ಆದ್ರೆ ಮಿತ್ರರೇ, ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಬ್ಬ ಸೈನಿಕನನ್ನು ಕೇಳಿ ಹೆಂಗಿತ್ತು ನಿನ್ ಲೈಫು ಅಂದ್ರೆ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಇಂಡಿಯನ್ ಆರ್ಮಿಗೆ ಸೇರ್ಕೊಳ್ತೀನಿ ಅಂತ. ಒಬ್ಬ ಸೈನಿಕ ಮಾತ್ರ ತನ್ನ ಜಾಬ್ ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಕ್ಕೆ ಸಾಧ್ಯ. ನಿನ್ನೆ ನಾವು 1965ರ ಯುದ್ಧದ ಸ್ಮರಣೆಯನ್ನ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತೇ ಇಲ್ಲ ಅಲ್ಲೊಬ್ಬ 1965 ವಾರಲ್ಲಿ ಹೋರಾಟ ಮಾಡಿದ ವ್ಯಕ್ತಿ ಇದ್ದಾರೆ ಅಂತ. ಮೆಡಲ್ ಹಾಕೊಂಡು ನನ್ನ ಪಕ್ಕದಲ್ಲಿ ಬಂದು ಕೂತ್ರು. ಅವ್ರೇನಂದ್ರು ಗೊತ್ತಾ? ಸರ್, ನನಗೆ ಪೇಪರ್ ಸುದ್ದಿ ಗೊತ್ತಾಯ್ತು, 1965 ವಾರ್ ಸ್ಮರಿಸ್ಕೊಳ್ತಿದ್ದೀರಿ ಅಂತ. ನಾನ್ ಬರದೆ ಹೋದ್ರೆ ಹೆಂಗೆ ಸರ್? ನಾನು 1965 ವಾರಲ್ಲಿ ಇದ್ದವನು, ನೋಡಿ ನನ್ನ ಎದೆಗೆಲ್ಲ ಗುಂಡು ಬಿದ್ದಿದೆ, ನಾನು ಆದ್ರೂ ಬದುಕಿದ್ದೀನಿ ಅಂತ. ಆ ವಯಸ್ಸಿನಲ್ಲಿ ಅವ್ರು ಎಷ್ಟು ಖುಷಿಯಿಂದ ಕೂತಿದ್ರು ಅಂದ್ರೆ, ಅವ್ರಿಗೆ ಸನ್ಮಾನ ಮಾಡಿದಾಗ ಏನಂದ್ರು ಗೊತ್ತಾ? ಯಾವ ಮೂಲೆಗಾದ್ರೂ ಕರೀರಿ ಸರ್, ನಾನು ಬರ್ತೀನಿ ಸರ್ ಅಂತ. ಅವ್ರಿಗೊಂದು ಹೆಮ್ಮೆ ಉತ್ಸಾಹ ಇದೆಯಲ್ಲ, ತಾನು ಈ ಕೆಲಸ ಮಾಡಿದ್ದಕ್ಕೋಸ್ಕರ ಹೆಮ್ಮೆ ಪಡಬಲ್ಲಂತ ಏಕೈಕ ಜೀವ ಇದ್ರೆ ಅದು ಈ ದೇಶದ ಸೈನಿಕ ಮಾತ್ರ. ಇನ್ಯಾರಿಗೂ ತಮ್ಮ ಜಾಬ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತೂ ಇಲ್ಲ, ಆದ್ರೆ ಸೈನಿಕ ಮಾತ್ರ ಹೆಮ್ಮೆಯಿಂದ ಬದುಕ್ತಾನೆ. ಅವನು ಹೋರಾಟ ಅಂತದ್ದು. ಮಿತ್ರ, ಇಲ್ಲೊಬ್ರು ಅಬ್ದುಲ್ ಹಮೀದ್ ಸಾಬ್ ಇವತ್ತು ಬಂದಿದ್ದಾರೆ. ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳಬೇಕು. ಅವ್ರ ಬಗ್ಗೆ ಹೇಳೋಕ್ಕಿಂತ ಮತ್ತೊಬ್ಬ ಅಬ್ದುಲ್ ಹಮೀದರ್ನ ಹೇಳಿ ಅವ್ರ ಬಗ್ಗೆ ಆನಂತರ ಕನೆಕ್ಟ್ ಮಾಡ್ತೀನಿ. ಯಾವಾಗ ಈ ದೊಡ್ಡ ದೊಡ್ಡ ಟ್ಯಾಂಕ್ಗಳು ನುಗ್ಲಿಕ್ಕೆ ಶುರು ಮಾಡ್ತೋ, ಈ ದೇಶದ ಸೈನಿಕರಿಗೆ ಗಾಬರಿ ಇತ್ತು, ಈ ಟ್ಯಾಂಕ್ ಅನ್ನು ನಾವು ಎದುರಿಸೋದು ಹೆಂಗೆ ಅಂತ. ಅದಕ್ಕೆ ಒಂದು ಟ್ಯಾಂಕ್ ಅನ್ನು ಅಡ್ಡ ಹಾಕ್ಲಿಕ್ಕೆ 3 ಟ್ಯಾಂಕ್ಗಳನ್ನು ಮುಚ್ಚಿಟ್ಕೊಂಡಿದ್ರು. ಮುಚ್ಚಿಟ್ಕೊಳ್ಳೋದು ಹೆಂಗ್ ಗೊತ್ತಾ? ಗುಜರಾತಿನ ಆ ಭಾಗದಲ್ಲಿ ಎತ್ತರೆತ್ತರದ ಕಬ್ಬಿನ ಗದ್ದೆಗಳಿದ್ವು. ಆ ಗದ್ದೆಗಳಲ್ಲಿ ನಮ್ಮ ಟ್ಯಾಂಕರ್ ಮುಚ್ಚಿಟ್ಟಿದ್ರು. ದೂರದ 2 ಕಿಲೋಮೀಟರ್ ಆಚೆ ಇಲ್ಲೇ ಟ್ಯಾಂಕ್ ಗೊತ್ತಾಗ್ಬಿಟ್ರೆ ಅಲ್ಲಿಂದನೇ ದಾಳಿ ಮಾಡಿದ್ರೆ ಮುಗಿದೋಗುತ್ತೆ ಕತೆ ಅಂತ ಅವ್ರಿಗೆ ಕಾಣದೆ ಮುಚ್ಚಿಟ್ಕೊಂಡಿತ್ತು ಭಾರತದ ಟ್ಯಾಂಕ್ಗಳು. ಆ ಕಡೆಯಿಂದ ಟ್ಯಾಂಕ್ ಬರ್ತಿರ್ಬೇಕಾದ್ರೆ ಹವಿಲ್ದಾರ್ ಅಬ್ದುಲ್ ಹಮೀದ್, ಆತ ಸೈನ್ಯದಲ್ಲಿದ್ದವನು, ಆತ ಒಂದು ಯೋಚನೆ ಮಾಡ್ದ, ನಾನು ರೀಕಾಯ್ಲೆಸ್ ಗನ್ ಅನ್ನ ಜೀಪ್ ಮೇಲೆ ಇಟ್ಕೊಳ್ತೀನಿ, ಈ ಟ್ಯಾಂಕ್ಗಳ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ. ಸುಮಾರು 200 ಮೀಟರ್ ದೂರದಲ್ಲಿ ಟ್ಯಾಂಕ್ ಕಂಡ ತಕ್ಷಣ ಅವನೇನ್ ಮಾಡ್ದ, ತನ್ನ ಜೀಪ್ನಿಂದ ಅಟ್ಯಾಕ್ ಮಾಡ್ದ.
ಹೇಗಿರುತ್ತೆ ನೋಡಿ, ರಿಕಾಯಿಲ್ಲೆಸ್ ಗನ್ ಅನ್ನ ಜೀಪ್ ನಲ್ಲಿ ಇಟ್ಕೊಂಡು ಅಟ್ಯಾಕ್ ಮಾಡೋದು. ಆ ಜೀಪ್ ಅಟ್ಯಾಕ್ ಮಾಡಿದ ಜಾಗವನ್ನ ಉಳಿದ ಟ್ಯಾಂಕ್ಗಳು ನೋಡಿಬಿಟ್ರೆ ಆ ಟ್ಯಾಂಕ್ಗಳೆಲ್ಲ ಸೇರ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡಿಬಿಡ್ತವೆ. ಅದಕ್ಕೆ ಜೀಪಿನ ಡ್ರೈವರ್ ಕೆಲಸ ಏನು ಅಂದ್ರೆ, ಅಲ್ಲಿಂದ ಗುಂಡು ಹಾರಿದ ತಕ್ಷಣ ಅವನ ಜಾಗವನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಹೋಗ್ಬಿಡ್ಬೇಕು. ಆ ತರ ಜೀಪ್ ನಲ್ಲಿ ರಿಕಾಯಿಲ್ಲೆಸ್ ಗನ್ ಇಟ್ಕೊಂಡು ಅಬ್ದುಲ್ ಹಮೀದ್ ಹೋದ್ರು. ಮೊದಲನೇ ಬಾರಿ ಅವರು 200 ಮೀಟರ್ ದೂರದಲ್ಲಿ ಕಾಣುತ್ತಿದ್ದ ಪಾಕಿಸ್ತಾನದ ಪೆಟನ್ ಟ್ಯಾಂಕರ್ ಮೇಲೆ ದಾಳಿ ಮಾಡಿದ್ರು. ಆಶ್ಚರ್ಯ ಅವರಿಗೆ, ಜೀಪು ಆ ಕಡೆಯಿಂದ ಈ ಕಡೆ ಬರುವಷ್ಟೊತ್ತಿಗೆ ದೊಡ್ಡದೊಂದು ಸದ್ದು. ಆ ಸದ್ದು ಹೆಂಗಿತ್ತು ಅಂತಂದ್ರೆ, ಪಾಕಿಸ್ತಾನದ ಪೆಟನ್ ಟ್ಯಾಂಕ್ ಧ್ವಂಸ ಆಗೋಗಿತ್ತು. ಇವರಿಗೆ ಬಹಳ ಮಜಾ ಅನ್ನಿಸ್ತು. ಈ ಚಿಕ್ಕ ಮಕ್ಕಳಿಗೆ ಒಂದು ಗೋಲಿ ಹೊಡೆದ್ರೆ ಖುಷಿ ಆಗುತ್ತಲ್ಲ, ಇನ್ನೊಂದು ಹೊಡೆಯೋಣ ಅಂತ ಅವ್ರಿಗೆ ಅನ್ನಿಸ್ತು, ಮತ್ತೊಂದು ಟ್ರೈ ಮಾಡೋಣ ಈಗ ಅಂತ. ದೂರದಲ್ಲಿ ಮತ್ತೊಂದು ಪ್ಯಾಟರ್ನ್ ಟ್ಯಾಕ್ ಕಾಣ್ತು, ಅದರ ಮೇಲೆ ದಾಳಿ ಮಾಡಿದ್ರು, ಅದು ಧ್ವಂಸಗೊಳ್ತು. ಈಗ ಅವ್ರಿಗೆ ಆಟ ಶುರುವಾಯ್ತು. ಅವ್ರ ಪಕ್ಕದ ಗೆಳೆಯರಿಗೆಲ್ಲ ಹೇಳಿದ್ರು, ಪ್ಯಾಟರ್ನ್ ಟ್ಯಾಂಕ್ ಅನ್ಕೊಂಡಟ್ಟು ಗಟ್ಟಿ ಏನಿಲ್ಲ, ನೀವು ಇಷ್ಟ ಬಂದಂತೆ ಆಟ ಆಡಿ ಅದ್ರ ಜೊತೆಗೆ ಅಂತ. ಅದಾದ್ಮೇಲೆ ಭಾರತದ ಸೈನಿಕರು ಹೆಂಗ್ ಆಟ ಆಡಿದ್ರು ಗೊತ್ತೇನು? ಪ್ಯಾಟರ್ನ್ ಟ್ಯಾಂಕ್ಗಳ ಮೇಲೆ ಹೆಂಗೆ ದಾಳಿ ಆಯ್ತು ಅಂದ್ರೆ, 100ಕ್ಕೂ ಹೆಚ್ಚು ಪ್ಯಾಟರ್ನ್ ಟ್ಯಾಂಕ್ಗಳು ಗುಜರಾತಿನ ಹತ್ತಿರ ಮತ್ತು ಪಂಜಾಬಿನ ನಡುವೆ ಒಂದು ಭಾಗದಲ್ಲಿ ಅನಾಥವಾಗಿ ಬಿದ್ದಿದ್ದು. ಯುದ್ಧದ ನಂತರ ಅದನ್ನು ನೋಡ್ಲಿಕ್ಕೆ ಅಂತ ಯುದ್ಧದ ಮಧ್ಯದಲ್ಲೇ ಒಮ್ಮೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋದ್ರು. ಅವ್ರೇನಂದ್ರಂತ ಗೊತ್ತಾ? ಅಯ್ಯೋ ದೇವ್ರೆ, ನನ್ನ ಊರಿನಲ್ಲಿ, ನನ್ನ ಹಳ್ಳಿಯಲ್ಲಿ ಇಷ್ಟು ಎತ್ತಿನ ಗಾಡಿ ಮುರಿದು ಬಿದ್ದಿರೋದು ನಾನು ನೋಡಿರ್ಲಿಲ್ಲ ಅಂತ. ಅಷ್ಟು ಪೆಟನ್ ಟ್ಯಾಂಕ್ಗಳ ನಾಶ ಮಾಡಿದ್ವಿ ನಾವು. ಇದು ಭಾರತದ ಸಾಮರ್ಥ್ಯ ಅಂತ. ಅಬ್ದುಲ್ ಹಮೀದ್ರು ಮೊದಲನೇ ದಿನ 2 ಟ್ಯಾಂಕ್ ಉರುಳಿಸಿದ್ರು, 2ನೇ ದಿನ 4 ಟ್ಯಾಂಕ್ ಉರುಳಿಸಿ 5ನೇ ಟ್ಯಾಂಕಿನ ಮೇಲೆ ದಾಳಿ ಮಾಡಬೇಕಾದಾಗ 5ನೇ ಟ್ಯಾಂಕ್ ಅವನು ಅಬ್ದುಲ್ ಹಮೀದ್ರ ಜೀಪ್ ನೋಡ್ಬಿಟ್ಟ. ಅವ್ರಿಗೆ ಗೊತ್ತಾಯ್ತು, ಅವ್ನು ನನ್ನ ಜೀಪ್ ನೋಡಿದಾನೆ, ನಾನೀಗ ದಾಳಿ ಮಾಡ್ಲೇಬೇಕು ಅವನಿಗೆ. ನಾನು ದಾಳಿ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಜಾಗ ಶಿಫ್ಟ್ ಮಾಡುವಂತ ಆರ್ಡರ್ ಕೊಡ್ತಾ ತಾವು ತಮ್ಮ ತಮ್ಮ ರಿಕಾಯಿಲ್ಲೆಸ್ ಗನ್ ಇಂದ ಅವನ ಮೇಲೆ ದಾಳಿ ಮಾಡಿದ್ರು. ಆ ಕಡೆ ಇವ್ರು ದಾಳಿ ಮಾಡುವಾಗ ಅಲ್ಲಿಂದನೂ ದಾಳಿ ಆಯ್ತು. ಎರಡೂ ಕಡೆ ಸದ್ದು ಬಂತು. ಅಬ್ದುಲ್ ಹಮೀದ್ರು ತೀರ್ಕೊಂಡು ಬಿಟ್ಟಿದ್ರು. ಅಬ್ದುಲ್ ಹಮೀದ್ರಿಗೆ ಆನಂತರ ಪರಮವೀರ್ ಚಕ್ರ ಸನ್ಮಾನ ಮಾಡಲಾಯಿತು. ಅದರ ಆಶ್ಚರ್ಯ ಏನ್ ಗೊತ್ತೇನು? ನಮ್ಮ ಕರ್ನಾಟಕದ ಅಬ್ದುಲ್ ಹಮೀದ್ರು ಯಾರಿದ್ದಾರೆ, ಅವ್ರ ಮನೆಗೆ ಟೆಲಿಗ್ರಾಮ್ ಬಂತು, ನಿಮ್ಮ ಯಜಮಾನರು ತೀರ್ಕೊಂಡಿದ್ದಾರೆ ಅಂತ. ಆದರೆ ಅವರು ಇನ್ನೂ ಯುದ್ಧದಲ್ಲಿ ಹೋರಾಟ ಮಾಡ್ತಾ ಇದ್ರು, ಅದೇ ಭಾಗದಲ್ಲಿ ಕದನದಲ್ಲಿದ್ರು. ಅವರನ್ನು ಕರೆದು ಇವತ್ತು ವೇದಿಕೆ ಮೇಲೆ ನಾವು ಸನ್ಮಾನ ಮಾಡಿದ್ವಲ್ಲ, ಹೆಮ್ಮೆಯ ಸಂಗತಿ ಅಂತ ನನಗೆ ಅನ್ಸುತ್ತೆ. ಎಂಥ ಅಪರೂಪದ ಸಂಗತಿಗಳು ಈ ಇಡೀ ಯುದ್ಧದಲ್ಲಿ ನಡೆದುವು ಅಂತಂದ್ರೆ, ಇಡೀ ಯುದ್ಧದ ಹೋರಾಟದ ಕಥನಗಳು ಎಷ್ಟು ರೋಚಕವಾಗಿದ್ವು ಅಂತಂದ್ರೆ, ನಾನು ಒಂದೇ ಒಂದು ಅಪರೂಪದ ಸಂಗತಿ, ತುಂಬಾ ಅಪರೂಪದ ಸಂಗತಿ. ಹವಿಲ್ದಾರರ ಜೊತೆಗಿದ್ದಂತ 3 ಸೈನಿಕರು, 3 ಜನರನ್ನು ಬ್ಯಾಡ್ ಬಾಯ್ಸ್ ಆಫ್ ದ ರೆಜಿಮೆಂಟ್ಸ್ ಅಂತ ಕರೀತಿದ್ರು. ಬ್ಯಾಡ್ ಬಾಯ್ಸ್ ಆಫ್ ರೆಜಿಮೆಂಟ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಅವರಿಗೆ ಟ್ರಿಗರ್ ಒತ್ತೋದು ಅಂದ್ರೆ ಹುಚ್ಚು ಅಂತ. ದೇ ಆರ್ ಆಲ್ವೇಸ್ ಬ್ಯಾಡ್ ಬಾಯ್ಸ್. ಈ 3 ಜನ ಅಂತ ಬ್ಯಾಡ್ ಬಾಯ್ಸ್ಗಳು. ಅವ್ರು ಏನ್ ಮಾಡಿದ್ರು, ಒಂದ್ಸಲ ತಮ್ಮ ಸೀನಿಯರ್ ಆಫೀಸರ್ ಆರ್ಡರ್ ಸಿಗೋಕ್ಕಿಂತ ಮುಂಚೆ ಒಂದಿಬ್ಬರನ್ನ ಕೊಂದು ಬಿಟ್ಟಿದ್ರು. ಸೀನಿಯರ್ ಆಫೀಸರ್ ಕೋಪ ಬಂತು, ನನ್ನ ಆರ್ಡರ್ ಇಲ್ಲದೆ ಇನ್ಮೇಲೆ ಟ್ರಿಗರ್ ಮುಟ್ಟುವಂತಿಲ್ಲ ಅಂದ್ಬಿಟ್ರು. ಇವರಾಯ್ತು ಅಂತ ತಮ್ಮ ಡೇರೆಯಲ್ಲಿ ಆರ್ಡಿನರಿ ಜವಾನ್ಸ್ ತಮ್ಮ ಡೇರೆಯಲ್ಲಿ ಸಾಮಾನ್ಯವಾಗಿ ಕಾಯ್ಕೊಂಡು ಕೂತಿದ್ರು. ಅಷ್ಟೊತ್ತಿಗೆ 1965 ಯುದ್ಧ ಹೆಂಗಿತ್ತು ಗೊತ್ತೇನು? ಯಾವ ಭೂಭಾಗದಲ್ಲಿ ಭಾರತೀಯರಿದ್ದಾರೆ, ಎಲ್ಲಿ ಪಾಕಿಸ್ತಾನಿಯರಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ನೋಡಿ ಯಾರೋ ನುಗ್ಕೊಂಡು ಬಂದ್ಬಿಡ್ತಿದ್ರು. ಅನೇಕ ಬಾರಿ ಪಾಕಿಸ್ತಾನದೊಳಗೆ ನಮ್ಮವ್ರು ನುಗ್ಗಿದ್ದಿದೆ, ನಮ್ಮೊಳಗೆ ಅವ್ರು ಬಂದಿದ್ದಿದೆ. GOC, ಜನರಲ್ ಆಫೀಸರ್ ಇನ್ ಕಮಾಂಡಿಂಗ್, ಅತ್ಯಂತ ಸೀನಿಯರ್ ಆಫೀಸರ್ ಆತ, ಬಡೇ ಸಾಬ್ ಅಂತ ಪಾಕಿಸ್ತಾನಿಯರು ಗೌರವಿಸ್ತಿದ್ದಂತ ಆಫೀಸರು. ಅವನಿಗೆ ಗೊತ್ತಿಲ್ಲದಂತೆ ಅವನ್ ಜೀಪ್ ತಗೊಂಡು ನಮ್ಮ ಏರಿಯಾಕ್ಕೆ ಬಂದ್ಬಿಟ್ಟ. GOC ಬಂದು ಇವ್ರನ್ನ ನೋಡ್ದ. ಅವನಿಗೆ ಅನ್ನಿಸ್ತು, ನಮ್ಮ ಏರಿಯಾದಲ್ಲಿ ಇರೋದ್ರಿಂದ ಯಾರೋ ತಪ್ಪಿ ಬಂದಿರೋ ಭಾರತೀಯ ಇರಬೇಕು ಅಂತ. ಜವಾನ್ ಅಜಯ ಅಂತ ಕರೆದ. ಇವನಿಗೆ ಗೊತ್ತಾಯ್ತು ಇವ್ನು ಪಾಕಿಸ್ತಾನದವನು ಅಂತ. ಈ 3 ಜನ ಬ್ಯಾಡ್ ಬಾಯ್ಸ್ ಅಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವ್ರು ಏನು ಮಾತಾಡ್ಲಿಲ್ಲ ಅಂತ ಗೊತ್ತಾದಾಗ ಇವನಿಗೆ ಸ್ವಲ್ಪ ಅನುಮಾನ ಬಂದು GOC ಆಫ್ ಪಾಕಿಸ್ತಾನ್ ತನ್ನ ಪಿಸ್ತೂಲ್ ಅನ್ನು ತೆಗೆದು ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಂತೆ ಈ 3 ಜನ ಬಂದು ಅವನ ತಲೆಯ ಸುತ್ತಲೂ ತಮ್ಮ ಗನ್ ಹಿಡ್ಕೊಂಡು ನಿಂತು ಬಿಟ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರ್ಬೋದು. ಪಾಕಿಸ್ತಾನದ ಜನರಲ್ ಆಫೀಸರ್ ಕಮಾಂಡಿಂಗ್, ಅತ್ಯಂತ ಸೀನಿಯರ್ ಮೋಸ್ಟ್ ಆಫೀಸರ್, ಅವನ್ ಬಂದು ನಿಂತಿದ್ದಾನೆ. ನಮ್ಮ 3 ಆರ್ಡಿನರಿ ಜವಾನ್ಸ್ ಅವನ್ ತಲೆಗೆ ಗನ್ ಹಿಡ್ಕೊಂಡು ನಿಂತಿದ್ದಾರೆ. ಪರಿಣಾಮ ಹೆಂಗಿತ್ತು ಅಂತಂದ್ರೆ, ಮುಂದೇನ್ ಮಾಡ್ಬೇಕು ಆರ್ಡರ್ ಬರೋವರೆಗೂ ಶೂಟ್ ಮಾಡುವಂಗಿಲ್ಲ, ಟ್ರಿಗರ್ ಮೇಲೆ ಕೈ ಇಟ್ಕೊಂಡು ಅಷ್ಟೇ ನಿಂತಿದ್ದಾರೆ. ತಕ್ಷಣ ಆಫೀಸರ್ ನೋಡಿದ್ರು, ಅವ್ರಿಗೆ ಗೊತ್ತಾಯ್ತು ಡೇಂಜರ್ ಸಿಚುಯೇಷನ್ ಅಂತೇಳಿ ಫೈರ್ ಅಂತ ಆರ್ಡರ್ ಕೊಟ್ಟಿದ್ದಷ್ಟೇ ಧನ 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 ಗುಂಡು ಹಾರ್ತು GOC ಸತ್ತು ಬಿದ್ರು. ಮಿತ್ರ, ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ವಾರ್ ಹಿಸ್ಟ್ರಿಯಲ್ಲಿ ಅನೇಕ ಬಾರಿ ನೋಡಿದ್ದೀನಿ. ಇದುವರೆಗೂ ಜಗತ್ತಿನ ಯಾವುದೇ ವಾರ್ ಹಿಸ್ಟ್ರಿನಲ್ಲಿ ಒಬ್ಬ ಸೀನಿಯರ್ ಆಫೀಸರ್ನ ಆರ್ಡಿನರಿ ಜವಾನ್ಗಳು ಕೊಂದ ಇತಿಹಾಸ ಇಲ್ಲ. 1965 ಇತಿಹಾಸದಲ್ಲಿ ಮಾತ್ರ ನಡೆದಿದ್ದು, ಮತ್ತದು ನನ್ನ ದೇಶದ ಸೈನಿಕರು ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ಅಂತ. ಇದನ್ನು ಕೇಳುವಾಗಲೆಲ್ಲ ಅತ್ಯಂತ ಹೆಮ್ಮೆಯ ಸಂಗತಿ ಅನ್ಸುತ್ತೆ.
ಈ ತರದ ಎಷ್ಟು ಘಟನೆಗಳು 1965 ಜೋಡಿಸಿಕೊಂಡಿದೆ ಅಂತಂದ್ರೆ 1965 ಒಬ್ಬ ಅದ್ಭುತವಾದ ಪ್ರಧಾನಿ ಇದ್ರು. 1962 ಯುದ್ಧದ ನಂತರ ಜವಾಹರ್ಲಾಲ್ ನೆಹರು ತೀರ್ಕೊಂಡ್ರು. ಇಡೀ ಜಗತ್ತು ಅನ್ಕೊಳ್ತು ಇನ್ನು ಭಾರತದ ಕತೆ ಮುಗೀತು ಅಂತ. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಅದಾದ್ಮೇಲೆ ಭಾರತದ ಕತೆ ಶುರುವಾಯಿತು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದ್ರು. ಮುಂದೆ ಯಾರು ಪ್ರಧಾನಿ ಅಂತ ಟೆನ್ಷನ್ ಅಲ್ಲಿ ಎಲ್ಲರೂ ಇರಬೇಕಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯ ಕೂತು ಯಾವ ತರ ಮುನ್ನಡೆಸಿದ್ರು ಅಂದ್ರೆ ಅವರೊಂದು ಎಚ್ಚರಿಕೆ ಕೊಟ್ರು, ಪಾಕಿಸ್ತಾನ್ ಕಾ ಜವಾಬ್ ಹಮ್ ಈಟ್ ಕಾ ಜವಾಬ್ ಈಟ್ ಸೆ ಹೀ ದೇಂಗೆ ಅಂತ. ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡುತ್ತೆ ಅಂತ ನಿಶ್ಚಯ ಮಾಡಿದ್ರೆ ಯುದ್ಧದ ಮೂಲಕ ಉತ್ತರ ಕೊಡ್ತೀವಿ. ಅಷ್ಟೇ ಅಲ್ಲ, ಪಾಕಿಸ್ತಾನ ಲೈನ್ ಆಫ್ ಕಂಟ್ರೋಲ್ ನ 1 ಇಂಚ್ ಕ್ರಾಸ್ ಮಾಡಿದ್ರೆ ನಾವು ಲಾಹೋರ್ ವರೆಗೂ ನುಗ್ಗು ಬಿಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುಮ್ಮನೆ ಇರಲಿಲ್ಲ. ಮಿತ್ರರೇ, ನಾನು ತುಂಬಾ ದೈನ್ಯದಿಂದ ನಿಮ್ ಜೊತೆ ಹೇಳ್ಕೊಳ್ತೀನಿ, ಈ ಸಾಮರ್ಥ್ಯ ಆನಂತರದ ಪ್ರಧಾನಿಗಳು ಯಾರು ತೋರಿಸ್ಲಿಕ್ಕಾಗ್ಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಮುಲಾಜೆ ನೋಡಬೇಡಿ, ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಿ ಪಂಜಾಬಿನ ದಿಕ್ಕಿನಲ್ಲಿ ಒಳಗು ನುಗ್ಗಿ ಲಾಹೋರ್ನ ಭಾರತ ವಶಪಡಿಸಿಕೊಳ್ಬೇಕು, ನಾನಿದ್ದೀನಿ ನಿಮ್ ಜೊತೆ ಅಂತ. ಈ ದೇಶದ ಸೈನಿಕರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಗ್ರೀನ್ ಸಿಗ್ನಲ್ ಕೊಟ್ಟರಲ್ಲ, ಪರಿಣಾಮ ಏನಾಯ್ತು ಗೊತ್ತೇನು? ಲಾಹೋರ್ ಹತ್ತಿರದವರೆಗೂ ಭಾರತ ಹೋಗಿ ಇನ್ನು ಸ್ವಲ್ಪ ಗಂಟೆಗಳಲ್ಲಿ ಲಾಹೋರ್ನ ವಶಪಡಿಸಿಕೊಳ್ತೀವಿ ಅಂತ ಗೊತ್ತಾದಾಗ ಪಾಕಿಸ್ತಾನ ತನ್ನ ಮೂಗನ್ನ ನೆಲದ ಮೇಲೆ ಉಜ್ಜಿಬಿಡ್ತು. ತಪ್ಪಾಯ್ತು, ಇನ್ ಮುಂದೆ ಭಾರತದ ಮೇಲೆ ಕಣ್ಣು ಹಾಕಲ್ಲ ಅಂತ ಹೇಳಿ ಪಾಕಿಸ್ತಾನ ಏನ್ ಮಾಡ್ತು ಗೊತ್ತೇನು? ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಬೇಡ್ಕೊಳ್ತು. ಅದರ ಪರಿಣಾಮ ತಾಷ್ಕೆಂಟ್ ಒಪ್ಪಂದ ಆಯ್ತು. ನಾನು ಮುಂದಿನ ಘಟನೆಗಳನ್ನ ಹೇಳಬೇಕಾದ್ರೆ ತುಂಬಾ ಭಾವುಕನಾಗ್ತೀನಿ. ಯಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಸ್ವಾಭಿಮಾನದ ಸಂಕೇತ ಆಗಿದ್ರೋ ಅವರು ತಾಷ್ಕೆಂಟ್ ಒಪ್ಪಂದಕ್ಕೆ ಅಂತ ಹೋದವರು ವಾಪಸ್ ಬರಬೇಕಾದ್ರೆ ಶವವಾಗಿ ಭಾರತಕ್ಕೆ ಬಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಶವ ಮನೆಗೆ ಬಂದಾಗ ಅವ್ರ ಮನೇಲಿ ಇದ್ದವರೆಲ್ಲ ಕಿರಿಚಾಡ್ಬಿಟ್ಟಿದ್ರಂತ, ಅಯ್ಯೋ ಇವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿಲ್ಲ, ದೇಹ ಎಲ್ಲ ನೀಲಿಯಾಗಿದೆ, ಯಾರೋ ವಿಷ ಉಣಿಸಿದ್ದಾರೆ ಅಂತ. ದುರ್ದೈವ ಏನ್ ಗೊತ್ತೇನು? ಈ ತರ ತೀರ್ಕೊಂಡಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪೋಸ್ಟ್ ಮಾರ್ಟಮ್ ಅನ್ನ ರಷ್ಯಾದಲ್ಲೂ ಮಾಡಿರಲಿಲ್ಲ, ಭಾರತದಲ್ಲೂ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗೆ ಹೊರಟುಬಿಟ್ರು. ಇದು ತುಂಬಾ ದುರ್ದೈವದ ಸಂಗತಿ. ಮಿತ್ರರೇ, 1965 ಆ ಯುದ್ಧದ ನಂತರ 1971 ಮತ್ತೊಂದು ಯುದ್ಧ ನಾವು ಮಾಡಬೇಕಾಗಿ ಬಂತು. ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಯುದ್ಧ ನಡೆದಿದ್ದ ಯುದ್ಧ ಅದು. ಆ ಯುದ್ಧ ಹೆಂಗಿತ್ತು ಅಂದ್ರೆ, ಪಾಕಿಸ್ತಾನ 2 ಪೀಸ್ ಇತ್ತಲ್ಲ, ಈಸ್ಟ್ ಪಾಕಿಸ್ತಾನ ಅಂಡ್ ವೆಸ್ಟ್ ಪಾಕಿಸ್ತಾನ. ಈ ದೇಶ ಈಸ್ಟ್ ಪಾಕಿಸ್ತಾನದೊಳಗೆ ನುಗ್ಗಿತು. ಅಲ್ಲಿ ಮುಜಿಬುರ್ ರೆಹಮಾನ್ರಿಗೆ ಶಕ್ತಿ ತುಂಬಿ ನನ್ನ ದೇಶದ ಸೈನಿಕರು ಹೋರಾಟ ಮಾಡಿ ಪ್ರತ್ಯೇಕ ಬಾಂಗ್ಲಾದೇಶ ಅಂತ ತಯಾರು ಮಾಡಿಕೊಟ್ರು. ನಾನು ತಮಾಷೆ ಮಾಡ್ತಿರ್ತೀನಿ, ಪಾಕಿಸ್ತಾನ ಹೆರಿಗೆ ನೋವಿಂದ ನರಳುತ್ತಾ ಇತ್ತು, ಇಂದಿರಾ ಗಾಂಧಿ ಹೆರಿಗೆ ಮಾಡಿಸಿದ್ರು ಅಂತ. ಒಂದು ಪುಟ್ಟ ಮರಿ ಹುಟ್ಟಿತು ಆಮೇಲೆ ಅಂತ ಬಾಂಗ್ಲಾದೇಶ ಅಂತ. ಅದಕ್ಕೆ ಕಾರಣವಾದವ್ರು ನಾವು. 1999 ದೇಶದ ಮೇಲೆ ಪಾಕಿಸ್ತಾನ ಮತ್ತೆ ದಾಳಿ ಮಾಡಿದಾಗ ನಾವು ಸ್ನೇಹದಲ್ಲಿ ಮೈ ಮರೆತಿದ್ವಿ. ನಮ್ಮ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತು. ಆ ದಾಳಿಗೆ ಈ ದೇಶ ಕೊಟ್ಟ ಪ್ರತ್ಯುತ್ತರ ಇದೆಯಲ್ಲ, ಇಡೀ ಜಗತ್ತು ಅಚ್ಚರಿಗೆ ಬೀಳುತ್ತೆ. ಯಾಕೆಂದ್ರೆ ಈ ದೇಶ ಮತ್ತೆ ತಯಾರಾಗಿರ್ಲಿಲ್ಲ. ಅಂತ ಕಠಿಣವಾದ ಪರಿಸ್ಥಿತಿಯಲ್ಲಿ ಈ ದೇಶದ ಸೈನಿಕ ಹೋರಾಟ ಮಾಡ್ತಾ ಈ ದೇಶವನ್ನ ಮತ್ತೆ ನಮ್ಗೆ ಉಳಿಸ್ಕೊಡ್ತಾನಲ್ಲ, ಅವನನ್ನು ಕಂಡಾಗ ಬಹಳ ಹೆಮ್ಮೆ ಅನ್ಸುತ್ತೆ ನನ್ನ ನೆಚ್ಚಿನ ಮಿತ್ರರೇ. ಇವತ್ತು ನಮ್ಮ ಜೊತೆಯೂ ಅಂತ ಸೈನಿಕರಿದ್ದಾರೆ, ನಮ್ಮೂರುಗಳಲ್ಲೂ ಅನೇಕ ಸೈನಿಕರಿದ್ದಾರೆ. ಒಂದು ಕ್ಷಣ ಅವ್ರ ಜೊತೆಗೆ ನಾವು ಕಳೆಯೋ 1 ನಿಮಿಷ ಎಷ್ಟು ಆನಂದ ಕೊಡುತ್ತೆ ಅಂತಂದ್ರೆ ನಾನು ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ನಿಮ್ ಜೊತೆ ಹಂಚಿಕೊಳ್ತೀನಿ. 1 ರ್ಯಾಂಕ್ 1 ಪೆನ್ಷನ್ಗೋಸ್ಕರ ಈ ದೇಶದ ಸೈನಿಕರು ಹೋರಾಟ ಮಾಡ್ತಿರ್ಬೇಕಾದಾಗ ಸರ್ಕಾರವು ತಯಾರಿತ್ತು, ಸ್ವಲ್ಪ ಪ್ರೆಷರ್ ಬೇಕಿತ್ತು. ಹೋರಾಟ ಮಾಡ್ತಿರುವಾಗ ನಾವೆಲ್ಲ ತರುಣರು ಸೇರ್ಕೊಂಡು ನಿಶ್ಚಯ ಮಾಡಿದ್ವಿ, ಹಳ್ಳಿಗೂ ಹೋಗೋಣ, ಜನರಿಗೆ ಹೇಳೋಣ, ಸೈನಿಕರಿಗೋಸ್ಕರ ಇಷ್ಟಾದ್ರೂ ಮಾಡ್ಲಿಕ್ಕೆ ಆಗಲ್ವೇನ್ರಿ? ಯಾವುದೋ ಒಬ್ಬ ಸೈನಿಕ ನನ್ನ ಪೆನ್ಷನ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳೋ ಪರಿಸ್ಥಿತಿ ಬರಬೇಕಾ? ಹಂಗಾಗಬಾರ್ದಲ್ಲ ಅಂತ ದೆಹಲಿಯ ಅಸೆಂಬ್ಲಿಯಲ್ಲಿ MLAಗಳ ಸ್ಯಾಲರಿಯನ್ನ 400% ರೈಸ್ ಮಾಡಿಕೊಂಡ್ರು. ಯಾರೂ ಕೇಳಲಿಲ್ಲ, ನಾವು ಸುಮ್ಮನೆ ಇದ್ವಿ. ಸೈನಿಕರ ಪೆನ್ಷನ್ ವಿಚಾರ ಬಂದಾಗ ರಾಜಕೀಯ ಮಾಡೋದು ಬೇಡ ಅನ್ನೋ ಕಲ್ಪನೆಗೆ ಹೋದ್ವಿ. 1 ಲಕ್ಷ ಸಿಗ್ನೇಚರ್ ಅನ್ನ ಈ ನಾಡಿನ ಜನ ನಮಗೋಸ್ಕರ ಕೊಟ್ಟರು. ಹಾರ್ಡ್ಲಿ 10 ಡೇಸ್, 10 ರಿಂದ 14 ದಿನಗಳಲ್ಲಿ 1 ಲಕ್ಷ ಸಿಗ್ನೇಚರ್ ಕಲೆಕ್ಟ್ ಮಾಡಿದ್ವಿ. ಅದನ್ನ ತಗೊಂಡು ಹೋಗಿ OROPಗೋಸ್ಕರ ಪ್ರತಿಭಟನೆ ಮಾಡ್ತಿದ್ದ ಆ ಸೈನಿಕರ ನಡುವೆ ಜಂತರ್ ಮಂತರಲ್ಲಿಟ್ಟರೆ ಅನೇಕ ಸೈನಿಕರು ಕಣ್ಣೀರಿಳಿಸಿದ್ರು. ನಾನು ಕೇಳಿದೆ, ಯಾಕೆ ಇಷ್ಟೊಂದು ಭಾವುಕರಾಗಿದ್ದೀರಿ ಅಂದ್ರೆ ಏನಂದ್ರು ಗೊತ್ತಾ? ಇಷ್ಟು ದಿನ ಸೈನಿಕರು ಮಾತ್ರ ಹೋರಾಟ ಮಾಡ್ತಿದ್ವಿ ಅಂತ ತಿಳ್ಕೊಂಡ್ವಿ, ಕರ್ನಾಟಕದಿಂದ ಜನರೂ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದೀರಿ ಅಂತ ಗೊತ್ತಾದ್ಮೇಲೆ ಅಲ್ಲಿದ್ದವರೊಬ್ಬರು ನನಗೆ ಹೇಳಿದ್ರು, ಚಕ್ರವರ್ತಿ ಭಾಯಿ ऐसे ही मेरा भारत महान कहा नहीं जाता है, इसके लिए कहा जाता है मेरा भारत महान ಅಂತ ಹೆಂಗಿರ್ಬೋದು ಯೋಚನೆ ಮಾಡಿ ಅಂತ. ನಿಜವಾದ ಹೀರೋ ರೀ ಅವರು. ನಾವು ಯಾರನ್ನು ಹೀರೋ ಅಂತ ಕರಿತೀವಲ್ಲ, ಅವನು ಯುದ್ಧ ಬಂದ ಸಂದರ್ಭದಲ್ಲಿ, ಕಷ್ಟಗಳು ಬಂದ ಸಂದರ್ಭದಲ್ಲಿ ನನ್ನ ಹೆಂಡತಿ ದೇಶ ಬಿಟ್ಟು ಹೋಗು ಅಂತಂದ್ಲು, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳುವಂತ ಅಯೋಗ್ಯರು. ಆದ್ರೆ ಈ ದೇಶದ ಸೈನಿಕರಿದ್ದಾರಲ್ಲ, ಸಂತೋಷ್ ಮೆಹದಿಕ್ ಅದೇ ಸಂದರ್ಭದಲ್ಲಿ ಈ ದೇಶದ ಗಡಿ ತುದಿಯಲ್ಲಿ ಕಾದಾಡ್ತಾ ಪ್ರಾಣ ಕೊಟ್ಟಂತ ಸಂತೋಷ್ ಮೆಹದಿಕ್ರ ಹೆಂಡತಿ
ನನ್ನ ಯಜಮಾನರು ಭಯೋತ್ಪಾದಕರ ಅಸಹಿಷ್ಣುತೆಗೆ ಬಲಿಯಾದರೂ ನಾನು ದೇಶ ಬಿಟ್ಟು ಓಡೋಗ್ತೀನಿ ಅನ್ಲಿಲ್ಲ. ನನ್ನ ಮಗನನ್ನು ಸೈನಿಕನನ್ನಾಗಿ ಮಾಡ್ತೀನಿ ಅಂತ ಶಪಥ ತೋರ್ತಾಳಲ್ಲ, ಅದು ಸಂತೋಷಮಯ ದಿಕ್. ಮಿತ್ರರೇ, ಗೊತ್ತಿರಲಿ ನಿಮಗೆ, ಈ ದೇಶದ ವಿಶೇಷ ಸಂಗತಿಗಳು ಎಂತವು ಅಂದ್ರೆ 1965 ಯುದ್ಧದಲ್ಲಿ ಬಹುಶಃ ಅಜಿತ್ ಸಿಂಗ್ ಅಂತ ಹೆಸರಿರ್ಬೋದು. ಆ ಅಜಿತ್ ಸಿಂಗ್ ಅನ್ನುವಂತ ಸೈನಿಕ ಹೋರಾಟ ಮಾಡ್ತಾ 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 ಎಂತ ಭಯಾನಕವಾದ ಕದನ ಅವನದ್ದು ಅಂತಂದ್ರೆ, ಪಾಕಿಸ್ತಾನಿಯರ ಗುಂಡು ತಿಂದು ಒಂದು ನಾಲಾಗಿ ಬಿದ್ಬಿಟ್ಟ. ಅವನ ಶವ ಸಿಗ್ಲಿಲ್ಲ. ಅವನ್ ತೀರ್ಕೊಂಡ ಅಂತ ಹೇಳಿದ್ರೆ ಅವನ ಹೆಂಡತಿ ಒಪ್ಪಲಿಲ್ಲ. ನಮ್ಮ ಗಂಡ, ನನ್ನ ಯಜಮಾನ್ರ ಆರ್ಡಿನರಿ ಅಲ್ಲ ಬಿಡ್ರಿ, ಪಾಕಿಸ್ತಾನದ ಗುಂಡಿಗೆ ಸಾಯುವಂತವ್ರು ಅಲ್ವೇ ಅಲ್ಲ, ಅವರು ಬದುಕು ಬಂದೇ ಬರ್ತಾರೆ ಅಂತ ಧೈರ್ಯ ಅವಳಿಗೆ. 4th ರೆಜಿಮೆಂಟ್ ನ ಸೈನಿಕ ಆತ. ಆದ್ರೆ ಪದೇ ಪದೇ ಸೈನ್ಯಕ್ಕೆ ಎಡತಾಗ್ತಾ ಇದ್ಲು. ಕೊನೆಗೊಂದಿನ ಸೈನ್ಯ ಎಲ್ಲ ಯುದ್ಧ ಮುಗಿದ ನಂತರ ಅವನ್ ಬಟ್ಟೆ ಬೇರೆ ಏನ್ ಸಿಕ್ತೋ ಅದನ್ನ ತಗೊಂಬಂದು ಕೊಡ್ತು. ಅವನ್ ತೀರ್ಕೊಂಡಿದ್ದಾನಮ್ಮ ಅಂದಾಗ ಅವಳು ತುಂಬಾ ನೊಂದುಕೊಂಡು ಏನ್ ಹೇಳಿದ್ಲು ಗೊತ್ತಾ? ನನ್ನ ಯಜಮಾನ್ರಿಗೆ 4th ರೆಜಿಮೆಂಟ್ ಅಂದ್ರೆ ಬಹಳ ಪ್ರೀತಿ ಇತ್ತು. ಅವ್ರು ಯಾವಾಗ್ಲೂ ಹೇಳೋರು, ನನಗೊಂದು ಗಂಡ್ಮಗು ಹುಟ್ಟಿದ್ರೆ ಅವನನ್ನು 4th ಸೇರಿಸಬೇಕು ಅಂತ. ಅದೃಷ್ಟವಶಾತ್ ಅವರ ಗರ್ಭದಿಂದ ಒಂದು ನನ್ನ ಗರ್ಭದಲ್ಲಿ ಅವರದೊಂದು ಗಂಡು ಮಗು ಹುಟ್ಟಿದೆ. ನಾನು ಆ ಮಗುವನ್ನ 4th ಸೇರಿಸ್ತೀನಿ ಅಂತ ಹೇಳಿದ್ದಲ್ದೆ ಮಿತ್ರರೇ, ಮುಂದಿನದು ಬಹಳ ಚೆನ್ನಾಗಿದೆ. ಅಲ್ಲಿಂದ 22 ವರ್ಷಗಳ ನಂತರ ಅವ್ರ ಮಗ 4th ರೆಜಿಮೆಂಟ್ಗೆ ಸೇರ್ಕೊಂಡ. ಇವತ್ತಲ್ಲಿ ಆತ ಮೇಜರ್ ಆಗಿ ಅಲ್ಲಿ ಸೇವೆ ಸಲ್ಲಿಸ್ತಿದ್ದಾನೆ, ಇವತ್ತು ಇದ್ದಾನೆ. ಇದು ಭಾರತದ ಸಾಮರ್ಥ್ಯ ಅಂತ ನೆನಪಿಸ್ಕೊಳ್ಳಿ. ಕರ್ನಲ್ MN ರಾಯ್ ಒಂದು ವಿಶೇಷವಾದ ಪ್ರಶಸ್ತಿಯನ್ನ ಮುಂಚಿನ ದಿನ ಸ್ವೀಕರಿಸಿದ್ರು. ಅವರು ಪಾರ್ಟಿ ಮಾಡಬೇಕು, ವಿಷಯ ಹಂಚ್ಕೋಬೇಕು, ಅಷ್ಟು ಸಮಯ ಇಲ್ಲ. ಇದ್ದಕ್ಕಿದ್ದಂತೆ ಭಯೋತ್ಪಾದಕರ ದಾಳಿ ಆಯ್ತು. ಆ ದಾಳಿಯನ್ನ ಮೆಟ್ಟಿ ನಿಲ್ಲಬೇಕು ಅಂತ ಹೋದಂತ ಕರ್ನಲ್ MN ರಾಯ್ ಭಯೋತ್ಪಾದಕರ ದಾಳಿಗೆ ಗುಂಡಿಗೆ ಬಲಿಯಾದಾಗ ಅವರ ಶವ ಮನೆಗೆ ಬಂತಲ್ಲ. ಅವರ ಮಗಳು 9ನೇ ಕ್ಲಾಸ್ ಓದೋ ಮಗು. ಇದು ಯೂಟ್ಯೂಬ್ ನಲ್ಲಿ ತುಂಬಾ ಓಡಾಡಿರುವಂತ ವಿಡಿಯೋ. ದಯವಿಟ್ಟು ಮನೆಗೆ ಹೋಗೊಮ್ಮ ನೋಡಿ, ಮಕ್ಕಳಿಗೆ ತೋರಿಸಿ. 9ನೇ ಕ್ಲಾಸಿನ ಮಗು ಅಪ್ಪನ ಶವದ ಮುಂದೆ ನಿಂತ್ಕೊಳ್ತಾಳೆ. ಅವಳು ಸಡನ್ ಆಗಿ ಒಳಗ್ ಬಂದಿದ್ದು. ಎಲ್ಲ ಸೈನಿಕರು ನಿಂತ್ಕೊಂಡು ಸಲಾಮಿ ಕೊಡ್ಲಿಕ್ಕೆ ಅಂತ ಕಾಯ್ಕೊಂಡು ನಿಂತಿದ್ರೆ, ಈ ಹೆಣ್ಮಗಳು ಒಳಗ್ ಬಂದು ಅಪ್ಪನ ಶವದ ಮುಂದೆ ನಿಂತ್ಕೊಂಡು ಏನ್ ಹೇಳ್ತಾಳೆ ಗೊತ್ತಾ? ಒಂದು ಸೆಲ್ಯೂಟ್ ಹೊಡೆದು ಅವರ ಯುದ್ಧದ ವಾರ್ ಕ್ರೈ ನೆನಪಿಸ್ಕೊಳ್ತಾಳೆ. ಯುದ್ಧದ ವಾರ್ ಕ್ರೈ ಏನ್ ಗೊತ್ತೇನು ಅವರದ್ದು? ಹೋಕಿ ಹೊಯ್ನಾ ಅಂತ. ಹೋಕಿ ಹೊಯ್ನಾ ಅಂತಂದ್ರೆ ಮುಂದಿರೋ ಲೀಡರ್ ಕೇಳ್ತಾನೆ, ಆಗುತ್ತೋ ಇಲ್ವೋ? ಉಳಿದ ಸೈನಿಕರು ಹೇಳಬೇಕು, ಹೋಯ್ ಹೋಯ್, ಹಾಗೆ ಆಗತ್ತೆ, ಮಾಡೇ ಮಾಡ್ತೀವಿ ಅಂತ ಹೇಳಬೇಕು. ಇದವ್ರ ವಾರ್ ಕ್ರೈ. ಈ ಹೆಣ್ಣು ಮಗಳಿಗೆ 9ನೇ ಕ್ಲಾಸಿನ ಹುಡುಗಿಗೆ ಅಪ್ಪ ಹೇಳಿದೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅಪ್ಪನ ಶವದ ಮುಂದೆ ನಿಂತ್ಕೊಂಡ್ಲು. ತಡಿಲಿಕ್ಕಾಗತ್ತ ದುಃಖ. ಸೆಲ್ಯೂಟ್ ಹೊಡೆದು ಜೋರಾಗಿ ಒಂದು ಆವಾಜ್ ಕೊಟ್ಲು, ಹೋಕಿ ಹೊಯ್ನಾ. ಪಕ್ಕದಲ್ಲಿದ್ದ ಸೈನಿಕರೆಲ್ಲ ಒಂದು ಕ್ಷಣ ಗಾಬರಿ ಆಯ್ತು. ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 1-4 ಸೆಕೆಂಡ್ ನಂತರ ಅವ್ರು ಜೋರಾಗಿ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಹೋಯ್ ಹೋಯ್ ಅಂತ ಜೋರಾಗಿ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡಿದ್ರು. ಒಂದು ವಾರ್ ಕ್ರೈ ಶುರು ಆಗ್ಬಿಡ್ತು. ಆ ಹೆಣ್ಮಗಳು ಹೊರಗೆ ಬಂದ್ರೆ ಒಂದು ಟಿವಿ ಪ್ರೆಸ್ ರಿಪೋರ್ಟರ್ ಆಕೆನ್ ಕೇಳ್ತಾನೆ, ಅಮ್ಮ ನಿನ್ ಜೀವನದ ಗುರಿ ಏನು? ಆ ಹುಡುಗಿ ಹೇಳಿದ್ಲು, ನಮ್ಮಪ್ಪ ಯಾವ ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿದ್ರೋ ಅದನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತಿದ್ದೀನಿ. ಏನ್ ಜೀವನ ರೀ ಇದು! ಈ ದೇಶದ ಪ್ರತಿಯೊಬ್ಬ ಸೈನಿಕ ತನ್ನ ಇಡೀ ಜೀವನವನ್ನ, ತನ್ನ ಮಕ್ಕಳನ್ನ, ತನ್ನ ಮನೆಯನ್ನ ರಾಷ್ಟ್ರಕ್ಕೋಸ್ಕರ ಸಮರ್ಪಿಸಬೇಕು ಅಂತ ನಿಶ್ಚಯ ಮಾಡ್ತಾನಲ್ಲ, ಪರಮವೀರ್ ವಂದನ ಅವನಿಗೆ ಸಲ್ಲಬೇಕು ಅಂತ. ಅಂಥವನ್ನ ನೆನಪಿಸ್ಕೊಳ್ಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಅವನ್ನ ನೆನಪಿಸ್ಕೊಳ್ತಾ ಒಂದು ಕ್ಷಣ ಭಾವುಕರಾದ್ರೆ, ಒಂದು ಕ್ಷಣ ಮನ ಕಲಕಿದ್ರೆ ಯಾವತ್ತೂ ಚಿಂತೆ ಮಾಡಬೇಡಿ. ನಾನು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರೆಲ್ಲ ಜೊತೆ ಕೂತಿದ್ದಾಗ ನನ್ನ ತರುಣ ಮಿತ್ರರಲ್ಲೊಬ್ಬ ಪ್ರಶ್ನೆ ಕೇಳ್ದ. ನಾನು ಸೈನ್ಯಕ್ಕೆ ಸೇರ್ಲಿಕ್ಕೆ ಆಗ್ಲಿಲ್ಲ, ಮನೆಯಲ್ಲೇ ಇದ್ದೀನಿ, ಏನ್ ಮಾಡ್ಲಿ ಸರ್? ಯೋಗೇಂದ್ರ ಸಿಂಗ್ ಯಾದವ್ ಏನ್ ಹೇಳಿದ್ರು ಗೊತ್ತಾ? ಮನೆಯಲ್ಲಿ ದೀಪ ಹಚ್ಚುವಾಗ ಈ ದೇಶ ಸದೃಢವಾಗಿರ್ಲಿ, ಈ ದೇಶದ ಸೈನಿಕರು ಹೋರಾಟ ಮಾಡ್ಲಿಕ್ಕೆ ಹೆಚ್ಚು ಶಕ್ತಿ ತುಂಬಲಿ ಅಂತ ಮನೇಲಿ ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ನಮಗೋಸ್ಕರನು ಸಲ್ಲಿಸ್ಬಿಡಪ್ಪ, ಅದು ತುಂಬಾ ದೊಡ್ಡ ಕೆಲಸ ಮಾಡುತ್ತೆ ಅಂತ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರಲ್ಲ. ನಾವೆಲ್ಲರೂ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ತುಂಬಾ ದೊಡ್ಡ ಕೆಲಸ. ತುಂಬಾ ದೊಡ್ಡದನ್ನೇನು ಕೇಳಲ್ಲ. ಕರೆದು ಸನ್ಮಾನ ಮಾಡೋದು ಒಂದು ಹಂತ. ಎರಡನೇದೊಂದಿದೆ, ಯಾರಾದ್ರೂ ನಿಮ್ಗೆ ಸೈನಿಕನಾಗಿ ನಾನು ಅಲ್ಲಿದ್ದೆ ಅಂತ ಸಿಕ್ಕಿದ್ರೆ ತುಂಬಾ ಅವನನ್ನ ಅವಜ್ಞೆ ಮಾಡಿ ಹೋಗ್ಬಿಡ್ಬೇಡಿ. ಒಂದೇ ಒಂದ್ ನಿಮಿಷ ಅವನ ಜೊತೆ ನಿಂತ್ಕೊಂಡು, ಸರ್ ನೀವು ಎಲ್ಲೆಲ್ಲಿದ್ರಿ ಅಂತ ಒಂದ್ ಮಾತು ಕೇಳಿ. ಅವನು ಹೇಳೋ ಹೆಸರಲ್ಲಿ 90% ನಮ್ಗೆ ಯಾವ್ದು ದೇವರನಿಗೂ ಗೊತ್ತಾಗಲ್ಲ. ಅವನ್ ಏನೇನೋ ಹೇಳ್ತಾನೆ, ಊರಿಲ್ಲಿದ್ದೆ, ಪೂಂಚಲ್ಲಿದ್ದೆ, ಅಲ್ಲಿದ್ದೆ, ಇಲ್ಲಿದ್ದೆ ಅಂತಾನೆ. ಗೊತ್ತಾಗ್ಲಿಲ್ಲ ಅಂದ್ರೂ ಅಸಡ್ಡೆ ಮಾಡಬೇಡಿ, ಹೌದಾ ಹೌದಾ ಅಂತ ಕೇಳಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅವ್ರ ಮನೆಗೆ ಹೋಗ್ತಾರೆ, ಮೊಮ್ಮಗನ್ ಕರೆದು ಹೇಳ್ತಾರೆ, ಮಗು ನೀನು ಸೈನಿಕನೇ ಆಗಬೇಕು, ಯಾಕೆಂದ್ರೆ ಈ ದೇಶದ ಜನ ಸೈನಿಕನಿಗೆ ತುಂಬಾ ಗೌರವ ಕೊಡ್ತಾರೆ ಕಣಪ್ಪ ಅಂತ. ಒಮ್ಮೆ ಗೌರವ ಕೊಡ್ಲಿಕ್ಕೆ ಶುರು ಮಾಡಿ ಸಾವಿರ ಸಂಖ್ಯೆಯ ಜನ ಆ ಸೈನ್ಯಕ್ಕೆ ಸೇರ್ಲಿಕ್ಕೆ ಬರ್ತಾರಲ್ಲ. ಬಹಳ ಇದು ನಾನು ತಮಾಷೆ ಮಾಡ್ತಿಲ್ಲ. ಹೇಮಚಂದು ಅನ್ನೋ ಒಬ್ಬ ಸೈನಿಕ ತೀರ್ಕೊಂಡಾಗ ಅವನ ಶವ ಮೈಸೂರಿಗೆ ಬಂದಿತ್ತಲ್ಲ. ಮೈಸೂರಿಗೆ ಬಂದಾಗ ಹೆಚ್ಚು ಕಡಿಮೆ 8-10 ಸಾವಿರ ಜನ
ಯಾರೋ ರಾಜಕಾರಣಿ ತೀರ್ಕೊಂಡ್ರೆ ಸೇರಲ್ಲ, ಒಬ್ಬ ಸೈನಿಕ ತೀರ್ಕೊಂಡಾಗ ಸೇರಿದ್ರಲ್ಲ. ಅದನ್ನ ನೋಡಿದ್ಮೇಲೆ ಮಗ ತುಂಬಾ ಅಳ್ತಾ ಇದ್ದ, ಮನೆಗೆ ಬಂದು ಹೇಳಿದ್ನಂತೆ, ಅಪ್ಪ ನಾನು ಸೈನಿಕನಾಗ್ಬೇಕಪ್ಪ ಅಂತ. ಯಾಕೆ ಅಂತ ಅಪ್ಪ ಕೇಳಿದ್ರೆ, ಸತ್ತಾಗ ಇಷ್ಟು ಜನ ಇನ್ಯಾರಿಗಪ್ಪ ಬರ್ತಾರೆ, ಒಬ್ಬ ಸೈನಿಕನಿಗೆ ಮಾತ್ರ ಸಿಗೋ ಗೌರವ ಹೆಂಗಿರ್ಬೋದು ಯೋಚನೆ ಮಾಡಿ. ಒಂದು ಮುಂದಿನ ಪೀಳಿಗೆ ಕೊಡಬಹುದಾಗಿರುವಂತ ಸಂದೇಶ ಎಂತದ್ದು ಅಂತ ಇವತ್ತು HSSF ನಲ್ಲಿ ನಿಂತ್ಕೊಂಡು, ಈ ಹಿಂದೂ ಸ್ಪಿರಿಚುವಲ್ ಅಂಡ್ ಸೇವಾ ಫೇರ್ ನಲ್ಲಿ ನಿಂತ್ಕೊಂಡು ನಾವ್ ಏನ್ ಮಾಡ್ತಿದ್ದೀವಲ್ಲ, ಇದು ಮುಂದೆ ಆಗಲಿರುವಂತ ಅನೇಕ ಸೈನಿಕರಿಗೆ ಪ್ರೇರಣೆ, ಅವರಿಂದ ಮಾಡ್ಲಿಕ್ಕಿರುವಂತ ಮಹತ್ ಕಾರ್ಯಕ್ಕೆ ಆರಂಭ ಅಂತ ಅನುಮಾನ ಇಲ್ಲದೆ ನನಗಂತೂ ಅನ್ಸುತ್ತೆ. ಅಂತ ಆರಂಭಕ್ಕೆ ಇವತ್ತೇನ್ ನಾವೆಲ್ಲರೂ ಜೊತೆ ಸೇರಿದ್ದೀವಿ, ಇದನ್ನ ಗಟ್ಟಿ ಮಾಡೋಣ, ಒಂದು ಸಮರ್ಥವಾದ ಸದೃಢವಾದ ರಾಷ್ಟ್ರ ಕಟ್ಟೋಣ. ನನ್ನ ರಾಷ್ಟ್ರ ನಿರ್ಮಾಣ ಆಗ್ತಿದೆ, ನನಗಂತೂ ಅನುಮಾನ ಇಲ್ಲ. ಇವತ್ತು ಈ ದೇಶದ ಸೈನ್ಯ ಹೆಂಗಿದೆ ಗೊತ್ತೇನು? ಈ ದೇಶದ ರಕ್ಷಣಾ ಸಚಿವರು ಮನೋಹರ್ ಪರಿಕ್ಕರ್, ನನಗೆ ಬಹಳ ಹೆಮ್ಮೆ ಇದೆ ಅವ್ರ ಬಗ್ಗೆ. ಒಬ್ಬ CM ಅನ್ನ ಕರ್ಕೊಂಡೋಗಿ ರಕ್ಷಣಾ ಸಚಿವರನ್ನು ಮಾಡ್ತಾರೆ ಅಂದಾಗಲೇ ಅವ್ರ ತಾಕತ್ ಎಂತದ್ದಿರ್ಬೋದು ಅಂತ ಗೊತ್ತಿತ್ತು. ಆದ 2ನೇ ದಿನಕ್ಕೆ ಅವ್ರು ಹೋದ್ರು, ಬಾರ್ಡರ್ ನಿಂತ್ಕೊಂಡು ಹೇಳಿದ್ರು ಸೈನಿಕರಿಗೆ. ಒಂದು ಕಾಲ ಇತ್ತು ನನ್ನ ದೇಶದ ಸೈನಿಕರ ತಲೆ ಕರ್ಕೊಂಡು ಹೋಗ್ತಿದ್ರು, ಇನ್ ಮುಂದೆ ಹಂಗಿಲ್ಲ. ಈ ದೇಶದ ಒಬ್ಬ ಸೈನಿಕನನ್ನ ಯಾರಾದ್ರೂ ಪಾಕಿಸ್ತಾನಿಯರು ಕೊಂದ್ರೆ 2 ಪಾಕಿಸ್ತಾನಿಯರು ಬೇಕು ನನಗೆ, ಏನ್ ಮಾಡ್ತಿರೋ ಮಾಡಿ ಅಂತ. ಏನ್ ತಾಕತ್ತು ಬೇಕು ಇದು ಹೇಳಬೇಕಾದ್ರೆ. ದುರ್ದೈವ, ಪಾಕಿಸ್ತಾನಿಯರು ಅದಾದ ಕೆಲವೇ ದಿನಗಳಲ್ಲಿ ದಾಳಿ ಮಾಡಿದ್ರು, ಒಳಗೆ ನುಸುಳಿದ್ರು, ಈ ದೇಶ ರಿಟಾಲಿಯೇಟ್ ಮಾಡ್ತು. ಮಿತ್ರರೇ ಗೊತ್ತಿರ್ಲಿ, ರಿಟಾಲಿಯೇಷನ್ ಹೆಂಗಿತ್ತು ಅಂತಂದ್ರೆ, 4 ಜನ ಪಾಕಿಸ್ತಾನಿಯರನ್ನ ನನ್ನ ದೇಶದ ಸೈನಿಕರು ಕೊಂದಾಕಿದ್ರು. ಮೆಸೇಜ್ ಬಂತು, 1ಕ್ಕೆ 2 ಕೇಳಿದ್ರಿ, 4 ಕೊಟ್ಟಿದ್ದೀವಿ, ಸಾಕಾ ಕಂಟಿನ್ಯೂ ಮಾಡಬೇಕಾ? ಪಾಕಿಸ್ತಾನಿ ಸೈನಿಕರು ತಮ್ಮ ನೆಲದೊಳಗೆ ನಿಂತುಕೊಂಡು ವೈಟ್ ಫ್ಲಾಗ್ ತೋರಿಸಿ ದಯವಿಟ್ಟು ನಿಲ್ಲಿಸರ್ಪ ಅಂತ ಕೇಳುವ ಸ್ಥಿತಿ ಬಂದಿತ್ತಲ್ಲ, ಇದು ಇವತ್ತು ಭಾರತದ ಸಾಮರ್ಥ್ಯ ಅಂತ. ಇವತ್ತಿನ ಭಾರತದ ಸಾಮರ್ಥ್ಯ ಹೆಂಗಿದೆ ಗೊತ್ತೇನು ಮಿತ್ರರೇ? 5 ವರ್ಷಗಳ ಹಿಂದೆ, 3 ವರ್ಷಗಳ ಹಿಂದೆ, 2 ವರ್ಷಗಳ ಹಿಂದೆ ನಾವು ಮಾತಾಡುವಾಗ ಏನ್ ಮಾತಾಡ್ತಿದ್ವಿ ಗೊತ್ತಾ? ವಿ ಆರ್ ಬೆಟರ್ ದೆನ್ ಪಾಕಿಸ್ತಾನ್. ನಾವು ಜಗತ್ತಿನ ಮುಂದೆ ಹೇಳ್ಕೊಳ್ತಿದ್ವಿ, ಪಾಕಿಸ್ತಾನಕ್ಕಿಂತ ನಾವು ಚೆನ್ನಾಗಿದ್ದೀವಿ, ನಮ್ಮ ಹತ್ರ ಬನ್ನಿ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಇತ್ತು. ನಮ್ಮನ್ನ ನಾವು ಆ ಪಾಕಿಸ್ತಾನಕ್ಕೆ ಕಂಪೇರ್ ಮಾಡ್ತಿದ್ವಿ. ಆದ್ರೆ ಇವತ್ತು ಮಜಾ ಹೆಂಗಿದೆ ಗೊತ್ತೇನು? ಚೈನಾ ಹೇಳುತ್ತೆ ವಿ ಆರ್ ಬೆಟರ್ ದೆನ್ ಇಂಡಿಯಾ, ಪ್ಲೀಸ್ ಕಮ್ ಟು ಚೈನಾ ಅಂತ. ಹೆಂಗಿರ್ಬೇಕು ನಮ್ಮ ಸ್ಥಿತಿ? ಮಿತ್ರರೇ, ಬಹಳ ಜನ ನೀವು ಸುಮ್ಮನೆ ಗಮನಿಸಿ ನೋಡಿ, ಎಲ್ಲೆಲ್ಲಿ ಈ ದೇಶದ ಪ್ರಧಾನಿ ಹೋಗಿ ಬರ್ತಾರೋ ಅದಾದ 1 ವಾರ 15 ದಿನಗಳ ನಂತರ ಚೈನಾ ಪ್ರಧಾನಿನೂ ಅಲ್ಲಿಗೆ ಹೋಗಿ ಬರ್ತಾರೆ. ಅವ್ರು ಹೇಳಿದ ಮಾತಿಗೆ ಮರಳಾಗ್ಬೇಡಿ, ನಾವು ಇದ್ದೀವಿ ಅಂತ ಕನ್ವಿನ್ಸ್ ಮಾಡಬೇಕಾದ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇದು ಬದಲಾಗ್ತಾ ಇರೋ ಭಾರತದ ನಕ್ಷೆ ಅಂತ. ಈ ಭಾರತದ ನಕ್ಷೆಯಲ್ಲಿ ಹೊಸ ರಾಷ್ಟ್ರದ, ಹೊಸ ಭಾರತದ ಆ ನಕ್ಷೆಯನ್ನು ನಾವು ನೋಡ್ತಿದ್ದೀವಿ. ಆ ನಕ್ಷೆಯನ್ನ ಚೆನ್ನಾಗಿ ಮಾಡ್ಲಿಕ್ಕೆ ನಮ್ದು ನಿಮ್ದು ಪಾತ್ರ ಇದೆ. ಈ ಪಾತ್ರವನ್ನ ಸರಿಯಾಗಿ ನಿರ್ವಹಿಸೋಣ, ಭಾರತವನ್ನ ವಿಶ್ವಗುರು ಮಾಡೋಣ, ಅದಕ್ಕಿಂತ 1 ಇಂಚು ಕೆಳಗಬೇಡ ಅಂತ ವಿವೇಕಾನಂದರ ಕಲ್ಪನೆ ಅದು. ವಿವೇಕಾನಂದರನ್ನ ಯಾರೋ ಕೇಳಿದ್ರು, ನಿಮ್ಮ ಕನಸು ಏನು ಅಂತಂದ್ರೆ, ಸ್ವಾಮೀಜಿ ಹೇಳಿದ್ರು, ನನ್ನ ಭಾರತ ಜಗತ್ತಿನ ಎಲ್ಲ ರಾಷ್ಟ್ರಗಳ ಸಾಲಿನಲ್ಲಿ ಎತ್ತರದಲ್ಲಿ ನಿಲ್ಬೇಕು, ಅದಕ್ಕಿಂತ 1 ಗುಲಗಂಜಿಯಷ್ಟು ಕಡಿಮೆಯನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ. ಸ್ವಾಮೀಜಿ ಹೇಳಿರುವಂತಹ ಆ ಕಲ್ಪನೆಯನ್ನ ಅವ್ರ ಜೀವನದಲ್ಲಿ ಅವ್ರು ಏನ್ ಸಾಕಾರ ಮಾಡಿದ್ರೋ ಅದನ್ನ ಸಾಕ್ಷಾತ್ಕಾರಗೊಳಿಸಿಕೊಳ್ಳುವಂತ ಶ್ರೇಷ್ಠ ಅವಕಾಶ ನಮ್ಗೆ ಸಿಕ್ಕಿದೆ. ನಾವೆಲ್ಲರೂ ಸೇರಿ ಅಂತ ಅವಕಾಶದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ನನ್ನ ನೆಚ್ಚಿನ ಮಿತ್ರರೇ, ಒಮ್ಮೆ ಉಚ್ಚಖಂಡದಲ್ಲಿ ಒಂದು ಜೈಕಾರ ನಾನು ಮತ್ತೆ ನೆನಪಿಸ್ಕೊಳ್ತೀನಿ. ನನಗೆ ಕರ್ಗಿಲ್ ಗುಡ್ಡದ ಬುಡದಲ್ಲಿ ನಿಂತಿದ್ದಾಗ ಒಬ್ಬ ಸೈನಿಕ ಹೇಳ್ದ, ಚಕ್ರವರ್ತಿ, ಮ್ಯಾಗಿ ತಿನ್ನೋ ಸಿಟಿ ಜನರ ಜೈಕಾರ ಬೇಡ, ರೊಟ್ಟಿ ತಿನ್ನೋ ಹಳ್ಳಿ ಜನರ ಜೈಕಾರ ಇದ್ರೆ ಕೊಡು ಅಂತ. ಈಗ ನಾನಂದೆ, ಸಿಟಿ ಜನರು ಮ್ಯಾಗಿ ತಿನ್ನಲ್ಲ, ಈಗ ಬ್ಯಾನ್ ಆಗಿದೆ, ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ, ಬಂದ್ರೂ ತಗೊಳಕ್ ಧೈರ್ಯ ಇಲ್ಲ. ಹೀಗಾಗಿ ರೊಟ್ಟಿ ತಿನ್ನೋ ಜನ ಒಮ್ಮೆ ಒಂದ್ಸಲ ಜೈಕಾರ ಕೊಡಿ. ಉಚ್ಚಕಂಠದ ಜೈಕಾರ, HSSF ನಿಂದ ಇದು ಇಡೀ ನಾಡಿಗೆ ಮೊಳಗುವಂತ ಜೈಕಾರ ಆಗ್ಲಿ. ಒಂದು ಸಲ ನನ್ನ ಜೊತೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ಒಂದ್ಸಲ 2 ಕೈಗಳನ್ನ ಗಾಳಿಗೆ ಬೀಸಿ ಜೈಕಾರ ಕೊಡಿ, ಭಾರತ್ ಮಾತಾ ಕಿ.